ಟ್ರೇಡಿಂಗ್ ಹಬ್ ಕರ್ನಾಟಕದ ಮೈಸೂರು ಬ್ರಾಂಚ್ನಲ್ಲಿ ಇದ್ದೀವಿ. ಟ್ರೇಡಿಂಗ್ ಹಬ್ ಕರ್ನಾಟಕದ ಸಿಇಒ ಹಾಗೂ ಫೌಂಡರ್ ಆದಂತ ನವೀನ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಯುದ್ಧಗಳು ಆದಂತ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ಬೀಳೋದಕ್ಕೆ ಏನ್ ಕಾರಣ ಸರ್? ಯಾವಾಗ ಶೇರ್ ಮಾರ್ಕೆಟ್ ಬೀಳುತ್ತೋ 99% ಅವ್ರ ಗೋಲ್ಡ್ ಮೇಲೆ ಎದ್ದೇಳುತ್ತೆ. ಯಾವಾಗ ಗೋಲ್ಡ್ ಬೀಳುತ್ತೋ ಅವಾಗ ಶೇರ್ ಮಾರ್ಕೆಟ್ ಮೇಲೆ ಎದ್ದೇಳುತ್ತೆ. ದಿಸ್ ಇಸ್ ದ ಮೈನ್ ರೀಸನ್. ಇನ್ವೆಸ್ಟ್ಮೆಂಟೇ ಬೇರೆ, ಟ್ರೇಡಿಂಗೇ ಬೇರೆ. ದುಡ್ಡು ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗೆ ಜಾಸ್ತಿ ಆಗುತ್ತೆ. ಟ್ರೇಡಿಂಗ್ ಅಂದ್ರೆ ಏನು? ದಿನನಿತ್ಯ ಬೈ ಮಾಡೋದು ಮತ್ತೆ ಶೇರ್ನ ಸೆಲ್ ಮಾಡೋದು. ಗುಜರಾತಿಯನ್ಸು ಮಾರ್ವಾಡಿಯನ್ಸು ಅವ್ರ ಬ್ಲಡ್ ಅಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಆಗೋದೇ ಜಾಸ್ತಿ. ನಿಮ್ಮನ್ನ ಪ್ರಾಫಿಟಬಲ್ ಟ್ರೇಡರ್ ಮತ್ತೆ ಪ್ರಾಫಿಟಬಲ್ ಇನ್ವೆಸ್ಟರ್ ಆಗಿ ಮಾಡ್ತೀವಿ ಸರ್. ಇದೇ ಟ್ರೇಡಿಂಗ್ ಆಫ್ ಕರ್ನಾಟಕ ಇರುವಂತ ವಿಷನ್ ಮತ್ತೆ ಆಂಬಿಷನ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 10,000 ಇಂದನೂ ಸ್ಟಾರ್ಟ್ ಮಾಡ್ಬೋದು, 5,000 ಇಂದ ಸ್ಟಾರ್ಟ್ ಮಾಡ್ಬೋದು, 3,000 ಇಂದ ಸ್ಟಾರ್ಟ್ ಮಾಡ್ಬೋದು. US ಅಲ್ಲಿ 48% ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಬರೀ 3% ಅಷ್ಟೇ ಜನ ಇನ್ವೆಸ್ಟ್ ಮಾಡ್ತಾರೆ. ಈ 50,000 ಇಂದ ಕೂಡ ನೀವು ಶ್ರೀಮಂತರಾಗ್ಬೋದು. ಅದು ಒಂದೇ ದಾರಿ ಸ್ಟಾಕ್ ಮಾರ್ಕೆಟ್ ಸರಿ. 10ನೇ ಕ್ಲಾಸ್ ಫೇಲ್ ಆದ್ರೂ ಪರವಾಗಿಲ್ಲ, 5ನೇ ಕ್ಲಾಸ್ ಫೇಲ್ ಆಗಿದ್ರು ಪರವಾಗಿಲ್ಲ, ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇಲ್ಲಿ ಕುತ್ಕೊಂಡು ಅಂಬಾನಿ ಜೊತೆ ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದು. ಇದನ್ನ ಯಾರು ಕಲಿಬೇಕು ಅಂದ್ರೆ ಬಡವ್ರ ಮಕ್ಕಳು ಕಲಿಬೇಕು, ಮಿಡಿಲ್ ಕ್ಲಾಸ್ ಪರ್ಸನ್ ಕಲಿಬೇಕು, ರೈತರು ಕಲಿಬೇಕು. ಮೈನು ನಮ್ ಬೇಸಿಕ್ ಕೋರ್ಸ್ ಬಂದ್ಬಿಟ್ಟು ಬರೀ 6,000. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ 5,000ಗೆ ಕೊಡ್ತೀವಿ. ನಮಸ್ಕಾರ. ನಾವಿವತ್ತು ಟ್ರೇಡಿಂಗ್ ಹಬ್ ಕರ್ನಾಟಕದ ಮೈಸೂರು ಬ್ರಾಂಚ್ ನಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ಇವತ್ತು ಟ್ರೇಡಿಂಗ್ ಹಬ್ ಕರ್ನಾಟಕದ ಸಿಇಒ ಹಾಗೂ ಫೌಂಡರ್ ಆದಂತ ನವೀನ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ನವೀನ್ ಕುಮಾರ್ ಅವ್ರ ಜೊತೆಲಿ ಸಾಕಷ್ಟು ವಿಚಾರಗಳು. ಮೊದಲಿಗೆ ನಿಮ್ಗೆ ಗೊತ್ತಿರಬೇಕು, ಈಗ ಯುದ್ಧಗಳು ನಡೀತಾ ಇದೆ, ಹೀಗಾಗಿ ಶೇರ್ ಮಾರ್ಕೆಟ್ ಬಿದ್ದಿದೆ. ಯುದ್ಧಗಳು ನಡೆಯೋದಕ್ಕೂ ಶೇರ್ ಮಾರ್ಕೆಟ್ ಬೀಳೋದಕ್ಕೂ ಅಥವಾ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೂ ಈ ವಿಚಾರಗಳಾಗಿರ್ಬೋದು, ಶೇರ್ ಮಾರ್ಕೆಟ್ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, SIP ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳು. ಅದ್ರ ಜೊತೆಗೆ ಟ್ರೇಡಿಂಗ್ ಹಬ್ ಕರ್ನಾಟಕ ಏನಿದೆ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ನವೀನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಬಹಳ ಚಿಕ್ಕ ಏಜ್ ಅಲ್ಲೇ ಒಂದು ಒಳ್ಳೆ ಬ್ರಾಂಚ್ ನ ಓಪನ್ ಮಾಡಿದ್ದೀರಾ. ಕರ್ನಾಟಕದಾದ್ಯಂತ ಬ್ರಾಂಚ್ ಗಳನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಬೆಂಗಳೂರು ಬ್ರಾಂಚ್ ನಲ್ಲಿ ನಾನು ಸಾಕಷ್ಟು ಫೀಡ್ಬ್ಯಾಕ್ ಗಳು ತಗೊಂಡೆ. ಸಾಕಷ್ಟು ಜನ ಕಲ್ತಿದ್ದಾರೆ. ಚಿಕ್ಕ ಏಜ್ ಇಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ ಕೂಡ ನಿಮ್ಮ ಹತ್ರ ಟ್ರೇಡಿಂಗ್ ಅನ್ನ ಕಲ್ತ್ಕೊಂಡು ಇವತ್ತು ಮೈಸೂರಲ್ಲೂ ಕೂಡ ಹೊಸ ಬ್ರಾಂಚ್ ಅನ್ನ ಶುರು ಮಾಡಿದಿರಾ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಹೇಗೆ ಸರ್, ಮೊದಲಿಗೆ ನಿಮ್ಮ ಟ್ರೇಡಿಂಗ್ ಹಬ್ ಬಗ್ಗೆ ಕೇಳೋಣ. ಅದಕ್ಕೂ ಮುಂಚೆ ಈ ಯುದ್ಧಗಳು ಆದಂತ ಸಂದರ್ಭದಲ್ಲಿ ಅಥವಾ ಏನಾದ್ರು ಒಂದು ಸಾಂಕ್ರಾಮಿಕವಾಗಿ ಏನಾದ್ರು ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ಬೀಳೋದಕ್ಕೆ ಏನ್ ಕಾರಣ ಸರ್? ಒಳ್ಳೆ ಕ್ವಶನ್ ಸರ್. ಯಾಕಂದ್ರೆ ರೀಸೆಂಟ್ ಆಗಿ ಯುದ್ಧಗಳು ಸ್ಟಾರ್ಟ್ ಆಗಿದೆ. ರಷ್ಯಾ ಮತ್ತೆ ಉಕ್ರೇನ್ ವಾರ್ಸ್ ಆದಾಗ ಆಗಿರ್ಲಿ, ಸೊ ಇರಾನ್ ಮತ್ತೆ USA ಕಾನ್ಫ್ಲಿಕ್ಟ್ ಆಗಿರ್ಲಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ ನಾವು ಪೆಟ್ರೋಲ್ ನಾಗ್ಲಿ, ನೆಕ್ಸ್ಟ್ ಬ್ಯಾರಲ್ಸ್ ನಾಗ್ಲಿ, ಕ್ರೂಡ್ ಆಯಿಲ್ ನಾಗ್ಲಿ ಎಲ್ಲಿ ಪರ್ಚೇಸ್ ಮಾಡ್ತೀವಿ? ತುಂಬಾ ನಮ್ ಇಂಡಿಯನ್ ಮಾರ್ಕೆಟ್ ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಾವು ಪೆಟ್ರೋಲ್ಸ್ ನಾಗ್ಲಿ, ಕ್ರೂಡ್ ಆಯಿಲ್ ನಾಗ್ಲಿ ಹೋಗ್ಬಿಟ್ಟು ಅಂತ ದೇಶಗಳಿಂದಾನೇ ಪರ್ಚೇಸ್ ಮಾಡ್ತೀವಿ. ಸೊ ಆ ದೇಶಗಳು ಯುದ್ಧ ಆದಾಗ ಓಕೆನಾ, ನಮಗೆ ಪ್ರೈಸಸ್ ನ ಬ್ಯಾರಲ್ಸ್ ನ ಯಾಕೆ ಬ್ಯಾರಲ್ಸ್ ಜಾಸ್ತಿ ಆದಾಗ, ಐ ಮೀನ್ ಯುದ್ಧಗಳಾದಾಗ ಏನಾಗುತ್ತೆ ಅಂದ್ರೆ ಸೊ ಇವ್ರು ಈ ಕಂಟ್ರಿ ಯಾರು ವಿರುದ್ಧ ನಿಲ್ತ್ಕೊಳುತ್ತೆ, ಯಾರ ಪರ ನಿಲ್ತ್ಕೊಳುತ್ತೆ ಅಂತ ಕ್ವಶನ್ ಬರುತ್ತೆ ಅವ್ರ ಕಂಟ್ರಿಗೆ. ಅವ್ರ ಕಂಟ್ರಿ ಪರ ನಾವು ನಿಲ್ತ್ಕೊಂಡಿಲ್ಲ ಅಂದ್ರೆ ನೀವು ಪೆಟ್ರೋಲ್ ಕೊಡೋದು ನಿಲ್ಸ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ? ಸೊ 100 ರೂಪಾಯಿ ಇರೋ ಪೆಟ್ರೋಲ್ ಡಿಮ್ಯಾಂಡ್ ಏನಾಗುತ್ತೆ, ಬರ್ತಾನೆ ಇರುತ್ತೆ. ಬಟ್ ಸಪ್ಲೈ ಇದೆಯಾ? ಇಲ್ಲ. ಸಪ್ಲೈ ಡಿಮ್ಯಾಂಡ್ ಈಕ್ವಲ್ ಆಗಿದ್ದಾಗ ಕರೆಕ್ಟ್ ಆಗಿ ನಡೆಯುತ್ತೆ. ಸೊ ವೆನ್ ದೇರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್ ಬಟ್ ಅದೇ ರೇಂಜ್ ಸಪ್ಲೈ ಇಲ್ಲ ಅಂದಾಗ ಸೊ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಈ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತೆ. ಹೆಂಗೆ? ಇವಾಗ ನಾನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಗೂಡ್ಸ್ ನ ಮೈಸೂರಿಂದ ಬೆಂಗಳೂರು ಸಾಗಾಣಿಕೆ ಮಾಡ್ಬೇಕು. ಪೆಟ್ರೋಲ್ ಕಾಸ್ಟ್ ನಾರ್ಮಲ್ ಆಗಿ 10,000 ಆಗೋದು, ಅವಾಗ 12-13,000 ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ನನಗೇನಾಗುತ್ತೆ? ಸೊ ಕಸ್ಟಮರ್ಗೂ ಭಾರಾನೆ, ಓಕೆ, ಕಂಟ್ರಿಗೂ ಭಾರಾನೆ. ಅವಾಗ ಕಸ್ಟಮರ್ ಏನ್ ಮಾಡ್ತಾನೆ, 10 ರೂಪಾಯಿ ಇರೋ ಪ್ರೈಸ್ ನ 12 ರೂಪಾಯಿ ಮಾಡ್ತಾನೆ. ಸೊ ಈ ತರನು ಕಾನ್ಫ್ಲಿಕ್ಟೆನ್ಸಸ್ ಆಗ್ತಾ ಇರುತ್ತೆ ಯುದ್ಧಗಳಾದಾಗ. ನೆಕ್ಸ್ಟ್ ವಾರ್ಸ್, ನೆಕ್ಸ್ಟ್ ಕೋವಿಡ್ ಟೈಮ್ ಅಲ್ಲಿ ಬಂದಾಗ, ಈ ಕಾಯಿಲೆಗಳು ಬಂದಾಗ ಎಲ್ಲಾ ಬಿಸ್ನೆಸ್ ಶಟ್ ಡೌನ್ ಆಗುತ್ತೆ. ಎಲ್ಲಾ ಬಿಸ್ನೆಸ್ ಶಟ್ ಡೌನ್ ಆದಾಗ ನಾವು ಹೂಡಿಕೆ ಮಾಡಿರೋ ಅಂತ ಅಮೌಂಟ್ ಆಟೋಮೆಟಿಕ್ ಬಿಸ್ನೆಸ್ ಆಗಲ್ಲ. ಶಟ್ ಡೌನ್ ಮಾಡಿದಾಗ ಬಿಸ್ನೆಸ್ ಹೆಂಗಾಗುತ್ತೆ?
ಓಕೆ ಇವಾಗ ಫಾರ್ ಎಕ್ಸಾಂಪಲ್ ನಾನೇನೋ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಅನ್ಕೊಳ್ಳಿ, ಎಲ್ಲ ಕೋವಿಡ್ ಬಂದು ಶಟ್ ಡೌನ್ ಮಾಡ್ಬಿಡಿ, ಎಲ್ಲೂ ಹೋಗ್ಬೇಡಿ, 3 months ಲಾಕ್ ಮಾಡಿಡಿ ಅಂತ ಹೇಳ್ತಾರೆ. ಓಕೆ ನಾನು ಲಾಕ್ ಆದಾಗ ಹೆಂಗ್ ಆಫೀಸ್ ಓಪನ್ ಮಾಡ್ಲಿ? ಆಗಲ್ಲ. ಅವಾಗ ನನ್ನ ಬಿಸ್ನೆಸ್ ಏನಾಗುತ್ತೆ, ನಾನು 1 year ಇಷ್ಟು ಟಾರ್ಗೆಟ್ ಅಂತ ಇಟ್ಕೊಂಡಿರ್ತೀನಿ, ಸೇಲ್ಸ್ ಆಗಲಿ, ಕ್ವಾರ್ಟರ್ ಸೇಲ್ಸ್ ಆಗಲಿ, ಓಕೆ ನನ್ನ P&L ಆಗಲಿ ಇಷ್ಟು. ಸೊ ಅದು ಅಚೀವ್ ಆಗಲ್ಲ. ಅದು ಅಚೀವ್ ಆಗದಿದ್ದಾಗ ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಆ ಡೈರೆಕ್ಟ್ ಇಂಪ್ಯಾಕ್ಟ್ ಇದ್ದಾಗ ಆ ಟೈಮ್ ಅಲ್ಲಿ ಜನ ಸೇಫ್ ಅಸೆಟ್ಸ್ ನೋಡ್ತಾರೆ. ಹೆಂಗೆ ಸೇಫ್ ಅಸೆಟ್ಸ್ ಅಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಲಿ, ಇನ್ಶೂರೆನ್ಸ್ ಕಂಪ್ನಿಗಳಾಗಿರ್ಲಿ, ಬ್ಯಾಂಕ್ ಅವ್ರಾಗಿರ್ಲಿ, ಇವರೆಲ್ಲ ಹೂಡಿಕೆ ಮಾಡ್ತಾರೆ. ಅವ್ರಿಗೆ ಸೇಫ್ ಅಸೆಟ್ ಕಾಣಿಸೋದು ಗೋಲ್ಡ್ ಮತ್ತೆ ಸಿಲ್ವರ್, ಚಿನ್ನ ಮತ್ತೆ ಬೆಳ್ಳಿ. ಆ ಸೆಂಟ್ರಲ್ ಬ್ಯಾಂಕ್ಸ್ ಅವಾಗ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ತಗೊಳಕ್ ಹೋಗ್ತಾರೆ. ಈ ತರ ಕೋವಿಡ್ ಬಿದ್ದಾಗ ಆಗಿರ್ಲಿ, ಈ ತರ ವಾರ್ ಸಿಚುವೇಶನ್ ಇದ್ದಾಗ ಆಗಿರ್ಲಿ, ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಆಗಿರ್ಬೋದು, ಗೋಲ್ಡ್ ನ ಸಿಲ್ವರ್ ನ ಸೇಫ್ ಹೆವೆನ್ ಅಂತಾರೆ. ಈ ಸೇಫ್ ಹೆವೆನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇದ್ರ ಮೂವ್ ಆಗ್ತಾರೆ. ಅವಾಗ ಡಿಮ್ಯಾಂಡ್ ಬಂದು ಗೋಲ್ಡ್ ಬೆಳೆಯುತ್ತೆ. ಇದು ಮೇನ್ ರೀಸನ್ ಆಗಿರುತ್ತೆ ಗೋಲ್ಡ್ ಬೆಳೆಯೋಕೆ. ನೀವು ನೋಡಿ ಕೋವಿಡ್ ಅಲ್ಲಿ ಕೂಡ ಗೋಲ್ಡ್ ಬೆಳೆದಿದೆ, ಇವಾಗೂ ಗೋಲ್ಡ್ ಬೆಳೆದಿದೆ. ಯಾವಾಗ ಶೇರ್ ಮಾರ್ಕೆಟ್ ಬೀಳುತ್ತೋ 99% ಅವಾಗ ಗೋಲ್ಡ್ ಮೇಲೆ ಎದ್ದೇಳುತ್ತೆ. ಯಾವಾಗ ಗೋಲ್ಡ್ ಬೀಳುತ್ತೋ ಅವಾಗ ಶೇರ್ ಮಾರ್ಕೆಟ್ ಮೇಲೆ ಎದ್ದೇಳುತ್ತೆ. ದಿಸ್ ಇಸ್ ದ ಮೈನ್ ರೀಸನ್. ಓಕೆ, ಈಗ ಸರ್ ಮುಂಚೆ ಎಲ್ಲ ಗೋಲ್ಡ್ ರೇಟ್ ಜಾಸ್ತಿ ಇರ್ತಿತ್ತು. ಈಗ ದಾಖಲೆ ಮಟ್ಟದಲ್ಲಿ ರೆಕಾರ್ಡ್ಸ್ ಅನ್ನೋ ತರದಲ್ಲಿ ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಹಾಗೆ ನೋಡಕ್ ಹೋದ್ರೆ ಸಿಲ್ವರ್ ನ ಯಾರು ಏನು ಹಾಕೊಳಲ್ಲ, ಅದನ್ನ ಒಡವೆ ತರನು ಜಾಸ್ತಿ ಯೂಸ್ ಮಾಡಲ್ಲ. ಆದ್ರೂ ಡಿಮ್ಯಾಂಡ್ ಜಾಸ್ತಿ ಆಗೋಕೆ ಏನ್ ಕಾರಣ? ಎಲ್ಲಿ ಯೂಸ್ ಆಗ್ತಾ ಇದೆ ಸಿಲ್ವರ್? ಸಿಲ್ವರ್ ಎಲ್ಲಿ ಯೂಸ್ ಆಗ್ತಿದೆ ಅಂದ್ರೆ, ಮೊದಲು ನಮ್ಗೆ ಇವಿ ಅಲ್ಲಿ ಯೂಸ್ ಆಗ್ತಿರ್ಲಿಲ್ಲ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇದಾರೆ. ಇವಾಗ ಫಾರ್ಮಾದ್ರಲ್ಲೂ ತುಂಬಾ ಯೂಸ್ ಮಾಡ್ತಾ ಇದಾರೆ. ಅದಕ್ಕೆ ಸರ್ ಡಿಮ್ಯಾಂಡ್ ಬರ್ಬೇಕು. ಏನ್ ಹೇಳಿ? ಸೊ ಡಿಮ್ಯಾಂಡ್ ಬಂದ್ರೆ ಸಪ್ಲೈ ಅದೇ ತರ ಇದೆಯಾ? ಸೊ ಮೈನಿಂಗ್ ಅದೇ ತರ ಇದೆಯಾ? ಅಲ್ಲಿ ಮೈನಿಂಗ್ ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಎಲ್ಲದಕ್ಕೂ ಸಿಲ್ವರ್ ಬೇಕು. ಸಿಲ್ವರ್ ಯಾರು ಹಾಕೋಣಲ್ಲ, ಬಟ್ ಫಾರ್ಮಾ ಸೆಕ್ಟರ್ ಇಸ್ ಮೈನ್ ಥಿಂಗ್. ಸೊ ಫಾರ್ಮಾಗೂ ಯೂಸ್ ಮಾಡ್ತಾ ಇದಾರೆ. ಇವಿ ಎಲ್ಲಾರ ಮನೆಯಲ್ಲೂ ಇವಾಗ ನೋಡಿ, ಪ್ರತಿಯೊಬ್ರು ಮಾತಾಡಿದ್ರೆ ಇವಿ ಚಾರ್ಜಿಂಗ್ ನನ್ ಗಾಡಿನೇ ಓಡಿಸ್ಬೇಕು, ಕಾರ್ ಕೂಡ ಅದೇ. ಓಕೆನಾ? ಅದರಲ್ಲೂ ಕೂಡ ಯೂಸ್ ಮಾಡ್ತಾ ಇದಾರೆ ಸರ್. ಸೊ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ. ಸೊ ಸಿಲ್ವರ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವಾಗ ಆಲ್ಮೋಸ್ಟ್ ನಿಮ್ಮ 1 ಲಕ್ಷ ಒಂದು ವರ್ಷಕ್ಕೆ 3 ಲಕ್ಷ ಆಗೋದು ಸರ್. ಓಕೆ, ಇದು ಮೇನ್ ರೀಸನ್. ಓಕೆ, ಈಗ ಸರ್ ವಾರ್ ನಿಂತೋಗಿದ ತಕ್ಷಣ ಈಗ ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಆಗ್ಬಿಡುತ್ತಾ, ಅಥವಾ ಅದಕ್ಕೊಂದು ರಿಕವರಿ ಟೈಮ್ ಅಂತ ಬೇಕಾಗುತ್ತಾ? ಸೊ ಏನೇ ಅಸೆಟ್ ಕ್ಲಾಸ್ ಆಗಿರ್ಲಿ, ದೇರ್ ಇಸ್ ಒನ್ ರೂಲ್, ಡೌಸ್ ಥಿಯರಿ ಅಂತ. ಫಾರ್ ಎವ್ರಿ ಸ್ವಿಂಗ್ ದೇರ್ ಶುಡ್ ಬಿ ರಿಟ್ರೇಸ್ಮೆಂಟ್ ಅಂತ. ಅಂದ್ರೆ ಸ್ವಲ್ಪ ಮೇಲೆ ಹೋದ್ರೆ ಸ್ವಲ್ಪ ಕೆಳಗಡೆ ಬರಲೇಬೇಕು. ಸೊ ಅದನ್ನ ಪ್ರೈಸ್ ಆಕ್ಷನ್ ಅಂತೀವಿ. ಸೊ ಟೆಕ್ನಿಕಲ್ ಪರವಾಗಿ ಬಂದ್ರೆ, ಸೊ ಇನ್ನ ಸೆಂಟ್ರಲ್ ಬ್ಯಾಂಕ್ಸ್ ಬೈಯೇ ಮಾಡ್ತಾ ಇದ್ರೆ, ಇನ್ನ ವಾರ್ಸ್ ಏನಾದ್ರು ಈ ವಾರ್ ನಿಲ್ತು, ನೆಕ್ಸ್ಟ್ ಗೊತ್ತಿಲ್ಲ, ಇನ್ನೊಂದು ವಾರ್ ಕಂಟಿನ್ಯೂ ಆಗ್ಬೋದು. ನಾವು ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ ವಾರ್ ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ. ಬಿಕಾಸ್ ಕಂಟ್ರಿಗಳ ಮಧ್ಯೆ ಆಗುವಂತ ವಾರು, ಅವ್ರ ಮಧ್ಯೆ ಇರುವಂತ ವೈರತ್ವ, ಅವ್ರಿಗೆ ಇವ್ರದ್ದು ಇಷ್ಟ ಆಗ್ತಿರಲ್ಲ, ಇವ್ರಿಗೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ, ಅವ್ರೇನೋ ಚೆನ್ನಾಗ್ ಆಗ್ತಿದ್ರು, ಇವ್ರ ಕೋಪ, ಇವ್ರಿಗೇನೋ ಚೆನ್ನಾಗ್ ಆಗ್ತಿದ್ರೆ ಅದು ಕೋಪ. ಅದು ಮನುಷ್ಯನ್ ಸಹಜ, ಕಂಟ್ರಿಗಳ ಮಧ್ಯೆನೂ ಅದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಯುದ್ಧ ಕಂಟಿನ್ಯೂ ಆಗ್ತಾ ಇದ್ರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಿದ್ದಿದ ತಕ್ಷಣ ಕಮ್ಮಿ ಆಗುತ್ತಾ ಅಂದ್ರೆ ಕಮ್ಮಿ ಆಗಲ್ಲ ಸರ್. ಬಿದ್ದಿದ ತಕ್ಷಣ ಸ್ಟೇಬಲ್ ಆಗಿರುತ್ತೆ. ಗೋಲ್ಡ್ ಯಾವತ್ತು ಸ್ಟೇಬಲ್ ಅಸೆಟ್ ಅಂತಾರೆ. ಸಿಲ್ವರ್ ಬೀಳ್ಬೋದು. ಸಿಲ್ವರ್ ಮೇ ಬಿ ನಿಮ್ಗೆ ನೀವು ಪಾಸ್ಟ್ ಹಿಸ್ಟ್ರಿ ತಗೊಂಡ್ರೆ ಸಿಲ್ವರ್ 90% ಕೂಡ ಬಿದ್ದಿರೋ ಚಾನ್ಸಸ್ ಇರುತ್ತೆ. ಒಬ್ಬರು ಇಬ್ರೇ ಅಣ್ಣ ತಮ್ಮಂದ್ರೆ ಒಂದು ಸ್ಕ್ಯಾಮ್ ಮಾಡಿದ್ರು. ಆ ಸ್ಕ್ಯಾಮ್ ಅಲ್ಲಿ ಸಿಲ್ವರ್ 90% ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದೇ ತರ ಕಂಟಿನ್ಯೂ ಆಗ್ಬೋದು. ಓಕೆ, ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಸರ್ ಈಗ ವಾರ್ ನಡೀತಿದೆ, ಅದು 1 ವೀಕ್ ಮುಗಿಬಹುದು, 1 ಮಂತ್ ಆಗ್ಬೋದು, ಇಮಿಡಿಯೇಟ್ ಸ್ಟಾಪ್. ಈ ಟೈಮ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡುವಂತದ್ದು ಬೆಟರ್ ಅಥವಾ ಏನು ಮಾಡೋದೇ ಬೇಡ, ಸ್ಟಾಪ್ ಮಾಡ್ಬಿಟ್ಟು ಸುಮ್ಮನಿರೋದು ಬೆಟರ್ ಅಂತೀರಾ? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ವಿಧಾನ ಇದೆ. ಒಂದು ಬಂದ್ಬಿಟ್ಟು ಹೂಡಿಕೆ, ಇನ್ನೊಂದು ಬಂದ್ಬಿಟ್ಟು ಟ್ರೇಡಿಂಗ್. ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ದುಡ್ಡು ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗೆ ಜಾಸ್ತಿ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್. ಓಕೆನಾ? ಟ್ರೇಡಿಂಗ್ ಅಂದ್ರೆ ಏನು? ದಿನನಿತ್ಯ ಬೈ ಮಾಡೋದು ಮತ್ತೆ ಶೇರ್ ನ ಸೆಲ್ ಮಾಡೋದು. ಇವಾಗ ನಾನು ಬೀಳುತ್ತೆ ಅಂತ ಗೊತ್ತಾಗಿದ್ರೆ ನಾನು ಶಾರ್ಟ್ ಸೆಲ್ ಮಾಡ್ಕೊಬಹುದು, ಬಿದ್ದೋಗುತ್ತೆ. ಸೊ ಇದನ್ನ ಟ್ರೇಡಿಂಗ್ ಅಂತೀವಿ. ಹೋಗ್ತಾ ಇದ್ದಂಗೆ ಬೈ ಮಾಡ್ಬೋದು. ಹೂಡಿಕೆ ಅನ್ನೋದು ಲಾಂಗ್ ಟರ್ಮ್, 20 ವರ್ಷಕ್ಕೆ, 25 ವರ್ಷಕ್ಕೆ, 15 ವರ್ಷಕ್ಕೆ, ಆ ತರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಜಾಸ್ತಿ ದುಡ್ಡು ಆಗುತ್ತೆ ಅಂದ್ರೆ ಮಾರ್ಕೆಟ್ ಬಿದ್ದಾಗ, ಇಲ್ಲ ಮಾರ್ಕೆಟ್ ಜಾಸ್ತಿ ಬುಲ್ ರನ್ ಇದ್ದಾಗ, ಅವಾಗೇ ಸರ್ ಚೆನ್ನಾಗಿ ಮಾಡಕ್ ಆಗುತ್ತೆ ಟ್ರೇಡಿಂಗ್ ನ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಬೇರೆ ಕಾನ್ಸೆಪ್ಟ್. ಟ್ರೇಡಿಂಗ್ ಅಂತ ಬಂದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೀಳೋಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಆಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಈಗ ಸರ್ ಟ್ರೇಡಿಂಗ್ ಅವ್ರಿಗೆ ಮತ್ತೆ ಇನ್ವೆಸ್ಟರ್ಗೆ ಏನ್ ಸಜೆಷನ್ಸ್ ಕೊಡ್ತೀರಿ ಸರ್ ತಮ್ಮ ಪ್ರಕಾರ ಈ ಸಿಚುವೇಶನ್ ಅಲ್ಲಿ? ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ, ಸೊ ನೀವು ಟ್ರೇಡಿಂಗ್ ಮಾಡಿ, ಕಂಟಿನ್ಯೂಸ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ಪ್ರೈಸ್ ಆಕ್ಷನ್ ನಿಮ್ಗೆ ಏನೇನು ಗೊತ್ತಿದ್ರೆ ಕಂಟಿನ್ಯೂ ಮಾಡಿ ವಿತ್ ದ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆನಾ? SL ಇಟ್ಕೊಂಡು ಟ್ರೇಡ್ ಮಾಡಿ. ನೆಕ್ಸ್ಟ್ ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ ನೀವು ನಿಮ್ಮ SIP ಕಂಟಿನ್ಯೂ ಮಾಡಿ. ಲಂಸಮ್ ಯಾರಾದ್ರೂ ನೀವು ಮಾಡ್ತೀರಿ ಅಂದ್ರೆ, ಒಂದೇ ಸಲ ಹೂಡಿಕೆ ಮಾಡ್ತೀವಿ ಅಂದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದ್ರೆ ಒಂದೇ ಸಲ 10 ಲಕ್ಷ ಹಾಕೋದಕ್ಕಿಂತ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್. ಅವರು 11 ಲಕ್ಷ ಇಲ್ಲ 10,000 SIP ಮಾಡ್ಕೊಂತ ಬರ್ತಾರೆ. ಅದು ಲಾಂಗ್ ಟರ್ಮ್ ಅಲ್ಲೇ ಇರುತ್ತೆ. ತಿಂಗಳಿಗೆ 10,000 ಅಂದ್ರೆ 12 ತಿಂಗಳು ಇರುತ್ತೆ. ಅದ್ 10,000 ಹೂಡಿಕೆ ಮಾಡ್ತಿದ್ರೆ ಅವರೇಜ್ ಔಟ್
ವರ್ಕ್ ಆಗುತ್ತೆ. ಯಾರು ಲಂಸಮ್ ಇನ್ವೆಸ್ಟ್ ಮಾಡ್ತೀವಿ ಅಂತಿದ್ರೆ ಅವ್ರು ಮಾತ್ರ ಸ್ವಲ್ಪ ಹೋಲ್ಡ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾರ್ಯಾರು SIPs ಇದೆಯೋ ಅವ್ರು ಕಂಟಿನ್ಯೂ ಮಾಡಿ. ಯಾರ್ಯಾರು ರೆಗ್ಯುಲರ್ ಆಗಿ ಮಂತ್ ಆನ್ ಮಂತ್ ರೆಗ್ಯುಲರ್ ಆಗಿ ವೀಕ್ ಆನ್ ವೀಕ್ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಕಂಟಿನ್ಯೂ ಮಾಡಿ ಅಂತಾನೆ ಹೇಳ್ತೀನಿ ಸರ್. ಓಕೆ ಸರ್, ಈಗ ಇರಾನ್ ಮತ್ತೆ ಅಮೆರಿಕ ಯುದ್ಧ ಆಗ್ತಿರೋದ್ರಿಂದ ನಮ್ಗೆ ಕ್ರೂಡ್ ಆಯಿಲ್ಸ್ ಎಲ್ಲ ಅಲ್ಲಿಂದಾನೇ ಬರೋದು. Yes, sir. ಈಗ ಜಾಸ್ತಿ ಅಲ್ಲಿಂದಾನೇ ಬರೋದು. ಈಗ ಅದ್ರ ಮೇಲೆ ಆ ಕ್ರೂಡ್ ಆಯಿಲ್ಸ್ ಏನಿದೆ ಅದಕ್ಕೆ ಡಿಪೆಂಡ್ ಆಗಿರೋಂತ ಒಂದು ಪ್ರಾಡಕ್ಟ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದಾ, ಒಳ್ಳೇದಾ, ಹೇಗೆ ಸರ್ ಅದು? ಇಲ್ಲ ಸರ್, ಅದ್ರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಇವಾಗ ಅರ್ಥ ಮಾಡ್ಕೊಂಡು ಅದ್ರ ಮೇಲೆನೆ ನಾನು ಡಿಪೆಂಡ್ ಆಗಿನಿ. ಇವಾಗ ಮೋಸ್ಟ್ ಆಫ್ ದ ಯಾವ್ದಕ್ ಬೀಳುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ಬೀಳುತ್ತೆ ತುಂಬಾ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ತಾನೇ ಯೂಸ್ ಮಾಡ್ತೀವಿ. ಯಾವ್ದು ಆಯಿಲ್ ಸೆಕ್ಟರ್ ಸ್ಟಾಕ್ಸ್ ಇರುತ್ತೋ, ಯಾವ್ದು ಲೈಕ್ ರಿಲಯನ್ಸ್ ಆಗಿರ್ಬೋದು, ಓಕೆನಾ, BPCL ಆಗಿರ್ಬೋದು, ಇದ್ರ ಮೇಲೆ ಸ್ವಲ್ಪ ಹೂಡಿಕೆನ ಕಮ್ಮಿ ಮಾಡಿ, ಓಕೆನಾ, ಇದು ಯಾವ್ದು ಸೆಲ್ ಬೈ ರೆಕಮೆಂಡ್ ಅಲ್ಲ, ಬಟ್ ಅದ್ರ ಮೇಲೆ ಹೂಡಿಕೆನ ಸ್ವಲ್ಪ ಕಮ್ಮಿ ಮಾಡಿ FMCG ಮೇಲೆ ಜಾಸ್ತಿ ಮಾಡಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್, ದಿನನಿತ್ಯ ಬಳಕೆ ವಸ್ತುಗಳು. ಕೋವಿಡ್ ಬಂದ್ರು ಮನುಷ್ಯ ತಿನ್ಬೇಕು, ಕೋವಿಡ್ ಇಲ್ಲ ಅಂದ್ರೂ ಮನುಷ್ಯ ತಿನ್ಬೇಕು, ಮನೇಲಿ ಇದ್ರೂ ತಿನ್ಬೇಕು, ಯುದ್ಧ ಆದ್ರೂ ತಿನ್ಬೇಕು, ಮನುಷ್ಯ ಏನೇ ಆದ್ರೂ ತಿನ್ಬೇಕು, ಶಾಂಪುಗಳನ್ನ ಹಾಕೋಬೇಕು, ಸೊ ವಾಶ್ರೂಮ್ ಹೋಗ್ಬೇಕು, ಢಾಮೆಕ್ಸ್ ಹಾಕ್ಬೇಕು, ಎಲ್ಲಾ ಮಾಡ್ಬೇಕು. FMCG ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸರ್ ಈ ಟೈಮ್ ಅಲ್ಲಿ. ಈ ಕಾನ್ಫ್ಲಿಕ್ಟ್ ಇದ್ದಾಗ ಯಾವ್ದಾದ್ರು ಒಂದು ಸೆಕ್ಟರ್ ಹೋಗುತ್ತೆ ಅಂದ್ರೆ FMCG ನೇ. ಓಕೆ. ಇನ್ನ ಸರ್, ಈಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ತಾವು ಸಜೆಷನ್ ಕೊಟ್ರಿ. ಇನ್ನ ನಿಮ್ಮ ಕರ್ನಾಟಕ ಟ್ರೇಡಿಂಗ್ ಹಬ್ ಕರ್ನಾಟಕ, ಸೊ ಇದ್ರ ಬಗ್ಗೆ ಸರ್, ಈಗ ಬೆಂಗಳೂರಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ ರೆಸ್ಪಾನ್ಸ್ ಮೇಲೆ ಈಗ ನೀವು ಮೈಸೂರಲ್ಲೂ ಕೂಡ ಹೊಸ ಬ್ರಾಂಚ್ ಓಪನ್ ಮಾಡಿದಿರಿ. ಹೊಸ ಬ್ರಾಂಚ್ ಅಲ್ಲೇ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2022 ಅಲ್ಲಿ ಸ್ಟಾರ್ಟ್ ಆಯ್ತು, ಡಿಸೆಂಬರ್ ಅಲ್ಲಿ ಫಸ್ಟ್ ಬ್ರಾಂಚ್. ಯಲಹಂಕ ಅಲ್ಲಿ ಸ್ಮಾಲ್ ಸ್ಕ್ವೇರ್ ಫೀಟ್ ಆಫೀಸ್, 200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಬರೀ ಫ್ರೀ ಆಗಿ ಹೇಳ್ಕೊಡ್ತೀವಿ ಅಂತಿದ್ರು ಜನ. ಅವಾಗ ಬರ್ತಿರ್ಲಿಲ್ಲ. ಫ್ರೆಂಡ್ ಸರ್ಕಲ್ ಯಾರು ಹೇಳಿದ್ರು ಸ್ಟಾಕ್ ಮಾರ್ಕೆಟ್, ಓ ಇವನ್ ಅಷ್ಟೇ ಕೇಳ್ಕತ್ತಮ್, ಸ್ಟಾಕ್ ಮಾರ್ಕೆಟ್ ಅಲ್ಲ, ಈ ಫೀಲ್ಡ್ ಅಲ್ಲ, ದುಡ್ಡೇ ಆಗಲ್ಲ, ಈ ಫೀಲ್ಡ್ ಅಲ್ಲಿ ಎಲ್ಲಾರು ದುಡ್ಡು ಕಳ್ಕೊಂಡವ್ರೆ, ಈ ಫೀಲ್ಡ್ ಯಾಕೆ ಹೋಗ್ತಾ ಇದಾರೆ, ನಾವೆಲ್ಲ IT ಸೇರ್ಕೊಂತಾ ಇದ್ರೆ, ನಾವೆಲ್ಲ ಇದು ಮಾಡ್ತಾ ಇದ್ರೆ, ಇವ್ನ್ ಯಾಕೆ ಈ ಫೀಲ್ಡ್ ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡ್ರು. ಸೊ ಕಾಲಕ್ರಮೇಣ ಏನಾಯ್ತು, ಹೋಗ್ತಾ ಹೋಗ್ತಾ ಓಕೆ ಕ್ಲಾಸಸ್ ಮಾಡಕ್ಕೆ ನಾನು ಒಬ್ಬನೇ ಯಾಕೆ ಮಾಡ್ಬೇಕು, ನನ್ನ ನಾಲೆಜ್ ನ ಯಾಕೆ ಕರ್ನಾಟಕ ಪೂರ್ತಿ ಹಬ್ಬಾರ್ದು, ಯಾಕೆ ಗುಜರಾತ್ ಅವ್ರು ಮಾತ್ರನೇ, ಯಾಕೆ ಮಹಾರಾಷ್ಟ್ರ ಅವ್ರು ಮಾತ್ರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕಾ, ಕರ್ನಾಟಕದವ್ರ ಕೈಯಲ್ಲಿ ಆಗಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೆ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ಅನ್ನೋದು. ಯಲಹಂಕ ಆಫೀಸ್ ಆದ ಮೇಲೆ ಅಲ್ಲಿ ಸುಮಾರು 1000 ಜನಕ್ಕೆ ಕೇಳ್ಕೊಟ್ಟು ನೆಕ್ಸ್ಟ್ ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಿತ್ತು. ಅಲ್ಲಿ ಇದ್ದಿದ್ದೆ 7 ಸೀಟ್ 8 ಸೀಟ್, ಆ ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗಿತ್ತು. ಸೊ ನಾವೇನು ಹಾರ್ಟ್ ಆಫ್ ದ ಸಿಟಿ ಅಂದ್ರೆ ಸೊ ಸೆಂಟ್ರ್ ಬರ್ಬೇಕು ಅನ್ಕೊಂಡೆ. ಸೊ ESI ಸ್ಟಾಪ್ ರಾಜಾಜಿನಗರ್ ಬಂದೆ. ರಾಜಾಜಿನಗರ್ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಸುತ್ತಮುತ್ತ ನಿಮ್ ವಿಧಾನಸೌಧ ಇದೆ, ಸದಾಶಿವನಗರ್ ಇದೆ, ಎಲ್ಲ ದೊಡ್ಡವರು ಇದಾರೆ, ಇನ್ವೆಸ್ಟರ್ಸ್ ಇದಾರೆ. ಓಕೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಸುಮಾರು ಇವತ್ತವರೆಗೂ ಒಂದು 10,000 ಜನಕ್ಕೆ ಸಕ್ಸಸ್ಫುಲ್ ಟ್ರೇಡರ್ ಮತ್ತೆ ಇನ್ವೆಸ್ಟರ್ ಆಗಿ ಈ ಟ್ರೇಡಿಂಗ್ ಹಬ್ ಕರ್ನಾಟಕ ನಾನಾಗ್ಲಿ ಟೀಮ್ ಆಗ್ಲಿ ಹೊರಹೊಮ್ಮಿ ಅವ್ರನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋ ತರ, ಗೈಡ್ ಮಾಡೋ ತರ ಮಾಡ್ತಾ ಇದೀವಿ ಸರ್. ಓಕೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಇವರು ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈಗ ಸಾಕಷ್ಟು ಬರೀ ಈಗ ನೀವು ಗುಜರಾತ್ ಅಲ್ಲಿ ನೋಡ್ರೆ ಅವ್ರಿಗೆ ಪ್ರತಿಯೊಬ್ಬ ಒಂದ್ ಸಣ್ಣ ಚಿಲ್ಲರೆ ಅಂಗಡಿ ಇಟ್ಕೊಂಡಿರೋರು, ಒಂದು ಬಳೆ ಬ್ಯಾಂಗಲ್ ಶಾಪ್ ಇಟ್ಕೊಂಡಿರೋರು ಕೂಡ ಇನ್ವೆಸ್ಟ್ ಮಾಡ್ತಾರೆ. ನಮ್ಮಲ್ಲಿ ಏನಂದ್ರೆ ಈಗಲೂ ಕೂಡ ಈ ಏನ್ ಮಾರವಾಡಿಸಿದ್ರೆ ಅವ್ರು ತುಂಬಾ ನೀಟಾಗಿ ಯುಟಿಲೈಸ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ಕೋಟ್ಯಾಧಿಪತಿ ಆದ್ರೂ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅವ್ರಿಗೊಂದು ತಲೆನಲ್ಲಿ ಒಂದು ನೆಗೆಟಿವಿಟಿ ಇದೆ. ಇಲ್ಲಿ ಹಾಕಿದ್ರೆ ಫುಲ್ ಕಳ್ದು ದುಡ್ಡೆಲ್ಲ ಹೋಗ್ಬಿಡುತ್ತೆ, ನಾವೆಲ್ಲ ಪಾಪರ್ ಆಗ್ಬಿಡ್ತೀವಿ ಅನ್ನುವಂತ ಮೈಂಡ್ ಸೆಟ್ ಯಾಕಿದೆ ಸರ್ ನಮ್ಮವ್ರಿಗೆ ಅಂತ? ಸೊ ನಮ್ಮ ಬಗ್ಗೆ ನಾಲೆಡ್ಜ್ ಇಲ್ವಾ, ಅಥವಾ ಯಾರು ಅವ್ರಿಗೆ ಹೇಳಿಕೊಡುವಂತವ್ರು ಇಲ್ವಾ, ಹೇಗೆ ಅಂತ ಸರ್? ಗುಜರಾತಿಯನ್ಸ್, ಮಾರ್ವಾಡಿಯನ್ಸ್ ಅವ್ರ ಬ್ಲಡ್ ಅಲ್ಲಿ, ಅವ್ರ ನರದಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ಬಿಸ್ನೆಸ್, ಸ್ಟಾಕ್ ಮಾರ್ಕೆಟ್, ಬಿಸ್ನೆಸ್ ಮತ್ತೆ ಸ್ಟಾಕ್ ಮಾರ್ಕೆಟ್. ನಮ್ಮ ಕರ್ನಾಟಕ, ನಮ್ಮ ಸೌತ್ ಇಂಡಿಯಾದಲ್ಲಿ ಯಾಕೆ ಈ ತರ ಕಮ್ಮಿ ಇದೆ ಅಂದ್ರೆ ನಾವು ಟ್ರೆಡಿಷನಲ್ ಮೂವ್ಸ್ ಜಾಸ್ತಿ ತಗೊಂತೀವಿ. ಅಂದ್ರೆ ಅವ್ರು ಇವ್ರು ತೋರ್ಸ್ಕೊಳಕ್ಕೆ ಲೈಕ್ ಗೋಲ್ಡ್ ಆಗಿರ್ಬೋದು, ಲೈಕ್ ಲ್ಯಾಂಡ್ ಆಗಿರ್ಬೋದು, ಅದ್ರ ಮೇಲೆ ಹೂಡಿಕೆ ಮಾಡಿ ಅಂತ ನಮ್ಮ ಪೂರ್ವಜರೆಲ್ಲ ಹೇಳ್ಕೊಟ್ಟಿದ್ದಾರೆ. ಲ್ಯಾಂಡ್ ಇಸ್ ಎ ಗ್ರೋಯಿಂಗ್ ಅಸೆಟ್, ಅದ್ರ ಬಗ್ಗೆ ನಾವು ನೆಗೆಟಿವ್ ಬೇಡ, ಓಕೆನಾ. ಬಟ್ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಯಾಕೆ ಹೂಡಿಕೆ ಮಾಡಕ್ ಬಂದಿಲ್ಲ ಅಂದ್ರೆ ನಮ್ಮ ಜನರೇಷನ್, ಇವಾಗ ನಮ್ಮ ತಾತ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಅವ್ರು ಯಾರು ಫಸ್ಟ್ ಜನರೇಷನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಸೊ ಗುಜರಾತಿಯನ್ಸ್ ಆಗಿರ್ಲಿ, ಮಾರ್ವಾಡಿಸ್ ಆಗಿರ್ಲಿ, ಏನು ಅವ್ರು ಹುಟ್ಟುತ್ತಾನೆ ಸ್ಟಾಕ್ ಮಾರ್ಕೆಟ್ ಬ್ಲಡ್ ಅಲ್ಲಿ ನರ್ವಲ್ಲೇ ಬಂದಿರುತ್ತೆ. ಸೊ ಆ ನರ್ವಲ್ ಬಂದಿರೋದ್ರಿಂದ ಅವ್ರ ಅಪ್ಪನೂ ಅದೇ ಕಲ್ತ್ಕೋತಾರೆ, ನೆಕ್ಸ್ಟ್ ಅವ್ರ ಮಗನೂ ಅದೇ ಕಲ್ತ್ಕೊಂತಾರೆ, ಅವ್ರ ಮೊಮ್ಮಗನೂ ಅದೇ ಕಲ್ತ್ಕೊಂತಾರೆ. ನಾವೇನು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಟ್ರೆಡಿಷನಲ್ ಇದರಿಂದ ಬಂದಿರ್ತೀವಿ, ಸ್ವಲ್ಪ ಎಮೋಷನಲ್ ಕನೆಕ್ಟ್ ಆಗಿರ್ತೀವಿ, ಜನಕ್ಕೆ ತೋರಿಸ್ಕೋಬೇಕು ಅಂತ. ಒಂದ್ 10 ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ರೆ ಓ ಇವ್ನು ಶ್ರೀಮಂತ, ಓಕೆ. ಆದ್ರೆ ಡಿಜಿಟಲ್ ಅಸೆಟ್ ಅಂತ ಬಂದಾಗ ನಗಿತಾರೆ. ಸೊ ಜನ ಇಲ್ಲಿ ಹೇಳ್ಕೊಡೋರು
ಇಲ್ಲ ಅಂತಲ್ಲ ಸರ್, ಫಸ್ಟ್ ಆಫ್ ಆಲ್ ಲ್ಯಾಕ್ ಆಫ್ ನಾಲೆಜ್ ಇರೋದ್ರಿಂದಾನೇ ಇಂಥ ಅಕಾಡೆಮೀಸ್ ಬರ್ತಾ ಇರೋದು. ಬೇರೆ ಅಕಾಡೆಮೀಸ್ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಸೊ ಇಂಥ ಅಕಾಡೆಮೀಸ್ ಬರ್ತಾ ಇರೋದು ಏನಕ್ಕೆ? ನಾಲೆಜ್ ಕೊಡಕ್ಕೆ. ಫಸ್ಟ್ ನಮ್ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನ್ ಅಬ್ಸರ್ವ್ ಮಾಡಿರೋ ಸ್ಕ್ಯಾಮ್ಸ್ ಏನು ಅಂದ್ರೆ, ದುಡ್ಡು ನನಗ್ ಕೊಡಿ, ಟ್ರೇಡಿಂಗ್ ಹಬ್ ಅನ್ನೋ ಬ್ರ್ಯಾಂಡ್ ಕೊಡಿ, ನಮ್ ಕೈಗೆ ಚೆಕ್ ಕೊಡಿ, ನಮ್ ಕೈಗೆ ಕ್ಯಾಶ್ ಕೊಡಿ, ನಾವು ನಿಮ್ ಪರವಾಗಿ ಟ್ರೇಡಿಂಗ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ಕೊಡ್ತೀವಿ ಅಂತ ಸುಮಾರು ಸ್ಕ್ಯಾಮ್ಸ್ ಆಗ್ತಿದೆ. ಆ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂತಾರೆ ಜನ. ಆ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಾಗ ಆಚೆ ಏನ್ ಅನ್ಸುತ್ತೆ ಅವ್ರಿಗೆ, ಓ ಇವ್ರು ಕೂಡ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಇವ್ರು ಕೂಡ ದುಡ್ಡು ಇಸ್ಕೊಂತಾರೆ ಅಂತ. ಇಲ್ಲಿ ನಯಾ ಪೈಸಾ ನಾವು ನಿಮ್ಮದು ಹ್ಯಾಂಡಲ್ ಮಾಡಲ್ಲ, ದುಡ್ಡು ಇಸ್ಕೊಂಡು 1 ಲಕ್ಷ 2 ಲಕ್ಷ ನಿಮ್ ಪರ್ಸೆಂಟೇಜ್ ಕೊಡಲ್ಲ, ನಿಮ್ಮನ್ನ ಪ್ರಾಫಿಟಬಲ್ ಟ್ರೇಡರ್ ಮತ್ತೆ ಪ್ರಾಫಿಟಬಲ್ ಇನ್ವೆಸ್ಟರ್ ಆಗಿ ಮಾಡ್ತೀವಿ ಸರ್. ಇದೇ ಟ್ರೇಡಿಂಗ್ ಹಬ್ ಕರ್ನಾಟಕ ಇರುವಂತ ವಿಷನ್ ಮತ್ತೆ ಆಂಬಿಷನ್. ಓಕೆ, ಈಗ ಸರ್ ಒಂದು ಡಿಫ್ರೆನ್ಸ್ ಗೊತ್ತಾಯ್ತು ಬೇರೆದಕ್ಕೂ ಇದಕ್ಕೂ. Yes, sir. ಬೇರೆ ವಿಚಾರದಲ್ಲಿ ಸರ್, ಈಗ ಸಾಕಷ್ಟು ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಪ್ಲೇಯರ್ಸ್ ಗಳಿದ್ದಾರೆ. Yes, sir. ಎಲ್ಲ ಈ ತರ ಟ್ರೇಡಿಂಗು, ಶೇರ್ Yes, sir. ಮಾರ್ಕೆಟ್, Yes, sir. ನೀವು ಹೇಳ್ದಾಗೆ Yes, sir. ನೀವು ನಮ್ಗೆ ನೀವು ಲಿಕ್ವಿಡ್ ಅಂತ ಕೊಡಿ, ನಾವೇ ನಿಮ್ ಪರವಾಗಿ ಟ್ರೇಡಿಂಗ್ ಮಾಡ್ತೀವಿ ಅನ್ನೋ ತರ ಎಲ್ಲ ಇದಾರೆ. Yes, sir. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಮಲ್ಲಿ ಏನ್ ಅಡ್ವಾಂಟೇಜಸ್ ಸರ್? ಸರ್ ನಮ್ಮಲ್ಲಿ ಏನ್ ಅಡ್ವಾಂಟೇಜ್ ಅಂತ, ಫಸ್ಟ್ ನಮ್ದು ಫೆಸಿಲಿಟಿ ಫೆಸಿಲಿಟಿ ಏನಾಗಿರುತ್ತೆ ಅಂದ್ರೆ, ಫಸ್ಟ್ ನಮ್ಗೆ ಇವಾಗ ಏನು ಗೊತ್ತಿಲ್ಲ, ಮಗುಗೆ ABCD ಗೊತ್ತಿಲ್ಲ, ಮಗುಗೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಫ್ರೀ ಕ್ಲಾಸ್ ಮಾಡ್ತೀವಿ. ಓಕೆನಾ? ಫಸ್ಟ್ ಫ್ರೀ ಕ್ಲಾಸ್ ಮಾಡ್ತೀವಿ. ಪ್ರತಿ ಗುರುವಾರ ಫ್ರೀ ಕ್ಲಾಸ್ ನಡೆಯುತ್ತೆ. ಇಲ್ಲೂ ಮತ್ತೆ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ 2 ನಡೆಯುತ್ತೆ. ಮೈಸೂರಲ್ಲಿ ಬಂದ್ಬಿಟ್ಟು 5:30 ಇಂದ 7:30 ವರೆಗೂ ನಡೆಯುತ್ತೆ ಗುರುವಾರ. ನೆಕ್ಸ್ಟ್ ಅದೇ ಗುರುವಾರ ಬೆಳಗ್ಗೆ ಅಲ್ಲಿ ನಡೆಯುತ್ತೆ, ಎಲ್ಲಿ ESI ಸ್ಟಾಪ್ ಹತ್ರ 10:30 12 ಗಂಟೆಗೆ ನಡೆಯುತ್ತೆ. ಇಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ ಏನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ, ABCD ಅಂದ್ರೆ ಏನು, ಸೆಂಟೆನ್ಸ್ ಹೆಂಗ್ ಫಾರ್ಮ್ ಮಾಡೋದು, ಇದು ಫ್ರೀ ಆಗಿ ಕಲ್ಸ್ಕೊಡ್ತೀವಿ ಸರ್. ಅವ್ರೇನ್ ಇದಕ್ಕೆ ದುಡ್ಡು ಪೇ ಮಾಡಿಸೋಡ ಅವಶ್ಯಕತೆ ಇಲ್ಲ. ಬೇಸಿಕ್ ಏನ್ ದುಡ್ಡು ಪೇ ಮಾಡಬೇಡಿ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10ನೇ ಕ್ಲಾಸ್ ವರೆಗೂ ಫ್ರೀ ಆಗಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೀವು ಕೋರ್ಸಸ್ ಏನಾದ್ರು, ಓಕೆ ನಾನು ಇದ್ರಲ್ಲೇ ನಾನು ಫುಲ್ ಸರ್ಟಿಫೈಡ್ ಆಗ್ಬೇಕು, ಎಕ್ಸಾಮ್ಸ್ ಬರೀಬೇಕು, ನಾನು ಇದ್ರಲ್ಲೇ ಇರ್ಬೇಕು, ನನ್ನ ಜೀವನ ಪೂರ್ತಿ ಕರಿಯರೇ ಪ್ರೊಫೆಷನ್ ಆಗಿ ಸ್ಟಾಕ್ ಮಾರ್ಕೆಟ್ ನ ತಗೊಂತೀನಿ ಅಂದ್ರೆ, ಒಂದು ಕೋರ್ಸ್ ಇರುತ್ತೆ. ಆ ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಡಿ. ನಮ್ ಸ್ಟಾಫ್ ಕಾಲ್ ಮಾಡಿ ಕೋರ್ಸ್ ಡೀಟೇಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ನಮ್ಗೆ ಏನಂದ್ರೆ ಈ ರ್ಯಾಟ್ ರೇಸಿಂಗ್ ಬಿಟ್ಬಿಡ್ಬೇಕು ಸರ್. ಓಕೆನಾ ಸರ್? ಜನ ಏನ್ ಅನ್ಕೊಂತಾರೆ, ಜಾಬ್ ಒಂದೇ ಪರ್ಮನೆಂಟ್ ಸೊಲ್ಯೂಷನ್ ಅನ್ಕೊಂತಾರೆ. ಜಾಬ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. JOB, ಜಸ್ಟ್ ಒಬೇ ಯುವರ್ ಬಾಸ್ ಅಷ್ಟೇ ಅದು. ಓಕೆನಾ? ಸೊ ನಿಮ್ ಬಾಸ್ ಏನ್ ಹೇಳ್ತಾನೋ ಅದನ್ನ ಕೇಳ್ಬೇಕು ಅಷ್ಟೇ. ನೀವು ಸೆಕೆಂಡರಿ ಸೋರ್ಸ್ ಎಲ್ಲಿಂದ ಕ್ರಿಯೇಟ್ ಮಾಡ್ತೀರಾ? ಇವಾಗ 10,000 ಎತ್ಕೊಂಡು ಹೋಗಿ ಎಲ್ಲೂ ಲ್ಯಾಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ನಮ್ಮ ಹಳ್ಳಿಯಲ್ಲಿ ಕೂಡ ಲ್ಯಾಂಡ್ ಬರ್ತಾ ಇಲ್ಲ. ನೀವು 10,000 ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 10,000 ಇಂದನೂ ಸ್ಟಾರ್ಟ್ ಮಾಡ್ಬೋದು, 5,000 ಇಂದ ಸ್ಟಾರ್ಟ್ ಮಾಡ್ಬೋದು, 3,000 ಇಂದ ಸ್ಟಾರ್ಟ್ ಮಾಡ್ಬೋದು. ಇವಾಗ ಯಾರಿಗಾದ್ರೂ 30,000 ಸ್ಯಾಲರಿ ಇದೆ ಅಂದ್ರೆ ಅವ್ರು ಹಿಂಗೆ ಲ್ಯಾಂಡ್ ತಗೊಳಕಾಗತ್ತೆ. ಅವ್ರು ಮಿಕ್ಕೋದೇ ಖರ್ಚೆಲ್ಲ ಹೋಗಿ ಈ ಜನರೇಷನ್ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಂದ ಮಿಕ್ಕೋದೇ ಒಂದು 5,000. ಈ 5,000 ಇಂದ ಕೂಡ ನೀವು ಶ್ರೀಮಂತರಾಗ್ಬೋದು. ಅದು ಒಂದೇ ದಾರಿ ಸ್ಟಾಕ್ ಮಾರ್ಕೆಟ್ ಸರ್. ಇದನ್ನೇ ನಾನು ಕಲ್ಸ್ಕೊಡಕ್ ಟ್ರೈ ಮಾಡ್ತಾ ಇರೋದು. ಎಲ್ಲಾರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಹೂಡಿಕೆ ಮಾಡ್ಬೇಕು. ಯಾಕಂದ್ರೆ US ಅಲ್ಲಿ 48% ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಬರೀ 3% ಅಷ್ಟೇ ಜನ ಇನ್ವೆಸ್ಟ್ ಮಾಡ್ತಾರೆ. ನಾಲೆಜ್ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಈ ರ್ಯಾಟ್ ರೇಸಿಂಗ್ ನ ಹೆಂಗ್ ತಪ್ಪಿಸ್ಕೊಳೋದು, ಫೈನಾನ್ಷಿಯಲ್ ಗೋಲ್ ಹೆಂಗ್ ಇನ್ವೆಸ್ಟ್ ಮಾಡೋದು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 0 ಲಾಸ್ ಆಗತ್ತೆ, ಅದೆಲ್ಲ ಕೂಡ ಇದೆ. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಲಾಸ್ ಆಗಲ್ಲ, 0 ಲಾಸ್ ಕೂಡ ಇದೆ. ಅದ್ರಲ್ಲಿ ಎಲ್ಲಿ ಹೂಡಿಕೆ ಮಾಡ್ಬೇಕು, ಇಂಡೆಕ್ಸ್ ಅಲ್ಲಿ ಏನು, ಅದೆಲ್ಲ ತಿಳ್ಕೊಬೇಕು. ತಿಳ್ಕೊಬೇಕಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಟೆಂಪಲ್ ಆದಂತ ಟ್ರೇಡಿಂಗ್ ಹಬ್ ಕರ್ನಾಟಕಕ್ಕೆ ಬರ್ಲೇಬೇಕು. ಓಕೆ, ಇನ್ನ ಅದೆಲ್ಲ ನಾವು ಕಲಿಬೇಕು ಮಾಡಬೇಕು ಅಂದ್ರೆ ನಾವು 1 ಲಕ್ಷ 1 ಲಕ್ಷ ಕೊಟ್ಟು ಲ್ಯಾಪ್ಟಾಪ್ ತಗೊಬೇಕು ಅನ್ನೋದೆಲ್ಲ ಕೆಲವ್ರು ಹೇಳ್ತಾರೆ. ಅಷ್ಟೆಲ್ಲ ಬೇಕಾ? ಮೊಬೈಲ್ ಅಲ್ಲೇ ನಾವು ಮಾಡ್ಬೋದಾ ಟ್ರೇಡಿಂಗ್ ಎಲ್ಲಾನು ಕೂಡ ಕಲಿಬಹುದಾ? ಒಳ್ಳೆ ಕ್ವಶನ್. ನಮ್ಗೆ ಸ್ಟೂಡೆಂಟ್ಸ್ ಫೋನ್ ಮಾಡಿದಾಗೆಲ್ಲ ಕ್ವಶನ್ ಕೇಳೋದಿದೆ, ಸರ್ ಲ್ಯಾಪ್ಟಾಪ್ ನಾನು ಇನ್ವೆಸ್ಟ್ ಮಾಡ್ಬೇಕಾ? ಎಸ್, ಒಂದು ಕಾಲ ಇತ್ತು 2010, 2011, 2012. ಅವಾಗ ನಮ್ಗೆ ಕನೆಕ್ಟಿವಿಟಿ ಇರ್ಲಿಲ್ಲ ಸರ್, ಇಂಟರ್ನೆಟ್ ಕನೆಕ್ಟಿವಿಟಿ ಇರ್ಲಿಲ್ಲ. ಮೊಬೈಲ್ ಇದ್ದದ್ ಕೀಪ್ಯಾಡ್ ಯೂಸ್ ಮಾಡ್ತಿದ್, ಕಂಪ್ಯೂಟರ್ಸ್ ಇಂದ ಶೇರ್ಸ್ ತಗೊಬೇಕಿತ್ತು, ಮೊಬೈಲ್ ಇಂದ ತಗೊಬೋದಾಗಿತ್ತು. ಬಟ್ ಅವಾಗ ಅಷ್ಟೇ ಕನೆಕ್ಟಿವಿಟಿ ಇರ್ಲಿಲ್ಲ. ಇವಾಗ ಮೊಬೈಲ್ ಅಲ್ಲೇ ಕುತ್ಕೊಂಡಿರೋ ಕಡೆ ಈಸಿಯಾಗಿ ಎಲ್ಲಾ ಟ್ರೇಡಿಂಗ್ ವ್ಯೂ ಎಲ್ಲಾ ಆಪ್ಸ್ ಇನ್ಸ್ಟಾಲ್ ಮಾಡ್ಕೊಂಡು ಪ್ಲೇ ಸ್ಟೋರ್ ಅಲ್ಲಿ ನಾವು ಮೊಬೈಲ್ ಅಲ್ಲೇ ಹೂಡಿಕೆ ಮಾಡಬಹುದು. ಲ್ಯಾಪ್ಟಾಪ್ ಬೇಕಾಗಿಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಲ್ಯಾಪ್ಟಾಪ್ ಏನಾದ್ರು ಇಲ್ಲ ಅಂದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟ್ ನ ಮೊಬೈಲ್ ಅಲ್ಲೇ ಕಲಿಬಹುದು. ಮೊದಲು ಬೇಕಾಗಿತ್ತು 10 years ಬ್ಯಾಕ್, ಇವಾಗ ಬೇಕಾಗಿಲ್ಲ. ಬಿಕಾಸ್ ಚಾಟ್ಸ್ ಆಗಿರ್ಬೋದು, ಇಂಟರ್ನೆಟ್ ಕನೆಕ್ಟ್ ಆಗಿರ್ಬೋದು, ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಮೊಬೈಲ್ ಗೆ ಕನೆಕ್ಟ್ ಆಗಿರೋದ್ರಿಂದ ಈಸಿಯಾಗಿ ಮೊಬೈಲ್ ಅಲ್ಲೇ ಕಲ್ತ್ಕೊಬಹುದು. 10ನೇ ಕ್ಲಾಸ್ ಫೇಲ್ ಆದ್ರೂ ಪರವಾಗಿಲ್ಲ, 5ನೇ ಕ್ಲಾಸ್ ಫೇಲ್ ಆಗಿದ್ರು ಪರವಾಗಿಲ್ಲ, ಈಸಿಯಾಗಿ ಇನ್ವೆಸ್ಟ್ ಮಾಡಬಹುದು, ಟ್ರೇಡ್ ಮಾಡಬಹುದು. ಓಕೆ, ಈಗ ಮೊಬೈಲ್ ಅಲ್ಲಿ ಕಲಿಬಹುದು ಅಂತೀರಿ. Yes, sir. ನಮ್ಗೆ ಯಾವ್ಯಾವ ಆಪ್ ಗಳು
ಗೊತ್ತಾಗಲ್ಲ. ಈಗ ಮೊಬೈಲ್ ಅಲ್ಲಿ ಯಾವ ತರ ಸ್ಕ್ಯಾಮ್ ಗಳಾಗುತ್ತೆ ಅಂತ ಗೊತ್ತಿದೆ. Yes, sir. ಈಗ ಕಳಿಸ್ತಾರ ಯಾವ್ದೋ ಇದು ಗೌರ್ಮೆಂಟ್ ಸರ್ಟಿಫೈಡ್ ಇದೆ, ಸ್ಟಾಕ್ ಮಾರ್ಕೆಟ್ ಸರ್ಟಿಫೈಡ್ ಇದೆ, ಈ ಆಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇದ್ರೊಳಗಡೆ ಟ್ರೇಡಿಂಗ್ ಮಾಡಿ ಅಂತ. ಆಪ್ ಗಳು ಇದೇ ಜೆನ್ಯೂನ್ ಆಪ್ ಅಂತೇಳಿ ಹೇಗ್ ನಾವು ನಂಬೋದು ಅಂತ. ನಾನು ಇದು ಯಾವ್ದು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ಯಾವ್ದು ಜೆನ್ಯೂನ್ ಅಂತ ಹೇಳ್ತೀನಿ ನೋಡಿ. ಸೊ ಏಂಜಲ್ ಒನ್ ಆಗಿರ್ಬೋದು, ಈ ಝೀರೋದ್ ಆಗಿರ್ಬೋದು, ನಮ್ ನಿತಿನ್ ಕಾಮತ್ ಅವರ ಕಂಪನಿ ನಮ್ಮ ಕರ್ನಾಟಕದವ್ರದೇ. ಸೊ ಇದೆಲ್ಲ ಬ್ರೋಕರ್ಸ್. ನಾವ್ ಹೆಂಗೆ ಹೂಡಿಕೆ ಮಾಡ್ಬೇಕು, ಮುಖೇಶ್ ಅಂಬಾನಿ ಹತ್ರ ಹೋಗ್ಬಿಟ್ಟು ನಿನ್ನ ಶೇರ್ಸ್ ತಗೊಂತಾ ಇದೀನಿ 1 ಲಕ್ಷ ಅಂದ್ರೆ ಗೇಟ್ ಇಂದ ಒಂದು ಆಚೆ ಕಳಿಸ್ತಾರೆ. ನಾನ್ ಮುಖೇಶ್ ಅಂಬಾನಿ ಜೊತೆ ಇವಾಗ ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ. ಸೊ ನನ್ನ ಹತ್ರ ಇರೋ 1 ಲಕ್ಷ ನಾನು ಇನ್ವೆಸ್ಟ್ ಮಾಡ್ಬೋದು ರಿಲಯನ್ಸ್ ಅಲ್ಲಿ. ಸೊ ಯಾವ ಥ್ರೂ ಇನ್ವೆಸ್ಟ್ ಮಾಡ್ತೀರಾ? ಬ್ರೋಕರ್ಸ್ ಥ್ರೂ ಇನ್ವೆಸ್ಟ್ ಮಾಡ್ತೀರಾ. ಆ ಬ್ರೋಕರ್ಸ್ ಸರ್ಟಿಫೈಡ್. ಏನ್ ಸರ್ಟಿಫೈಡ್ ಅಂದ್ರೆ ಸೆಬಿ ಹತ್ರ ಸರ್ಟಿಫೈಡ್ ಆಗಿರ್ಬೋದು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ ಅವ್ರಿಗೆ CDSL ಅಕೌಂಟ್ ಅಂತ ಕೊಡ್ತಾರೆ, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಈ 2 ಅಕೌಂಟ್ ಇಂದ ಅವ್ರು ವೆರಿಫೈ ಆಗಿರ್ಬೇಕು ಆ ಬ್ರೋಕರ್. ಸೊ ನಾನು ವೆರಿಫೈಡ್ 3 ಟಾಪ್ 3 ಬ್ರೋಕರ್ಸ್ ಹೇಳಿದೀನಿ. ಟಾಪ್ 1 ಬಂದ್ಬಿಟ್ಟು ಏಂಜಲ್ ಒನ್ ಇರುತ್ತೆ, ಟಾಪ್ 2 ಬಂದ್ಬಿಟ್ಟು ಗ್ರೋ ಇರುತ್ತೆ, ಟಾಪ್ 3 ಬಂದ್ಬಿಟ್ಟು ಝೀರೋದ. ಅಂದ್ರೆ ನನಗೆ ಹೆಂಗ್ ಇಂಟರ್ಫೇಸ್ ಚೆನ್ನಾಗಿರುತ್ತೋ ಅದ್ರ ಬೇಸಸ್ ಮೇಲೆ ಹೇಳಿದೀನಿ. ಕ್ಲೈಂಟ್ ಬೇಸಸ್ ಬೇರೆ ತರ ಇರುತ್ತೆ ಈ ತರ. ಸೊ ಇವೆಲ್ಲ ಸೇಫೇ ಸರ್. ಇವೆಲ್ಲ CDSL ಇಂದ ಅಪ್ರೂವಲ್ ತಗೊಂಡಿರ್ತಾರೆ, ಸೆಬಿ ಇಂದ ಅಪ್ರೂವಲ್ ತಗೊಂಡಿರ್ತಾರೆ, ಅವ್ರ ಗೈಡ್ಲೈನ್ಸ್. ಕೆಲವು ಸೆಬಿ ಇಂದ ಅಪ್ರೂವಲ್ ತಗೊಂಡಿರ್ತಾರೆ, ಅವ್ರು ಲಿಂಕ್ ಕಳಿಸ್ತಾರೆ. ಸೊ ಅಲ್ಲಿ ಸ್ಕ್ಯಾಮ್ ಆಗ್ತೀರಾ, ಸ್ವಲ್ಪ ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಓಕೆ. ಈಗ ಸರ್ ನಿಮ್ಮ ಒಂದು ಟ್ರೇಡಿಂಗ್ ಹಬ್ ಕರ್ನಾಟಕದಲ್ಲಿ ಬರೀ ನಾನಷ್ಟೇ ಕಲಿಯೋದಲ್ಲ, ನಾನು ಕಲ್ತು ನಾನು 4 ಜನಕ್ಕೆ ಹೇಳ್ಕೊಡ್ಬೇಕು, ಆ ತರ ಕೋರ್ಸಸ್ ಇದೆ? ಎಸ್ ಸರ್. ನಾವು ಮೈನ್ ಇವಾಗ ಸ್ಟಾರ್ಟ್ ಮಾಡಿರೋದು ಬೆಂಗಳೂರು ಬ್ರಾಂಚ್ ಇಂದ ಹಿಡಿದು ಸೊ 30 ಡಿಸ್ಟ್ರಿಕ್ಟ್ ಒಂದೊಂದು ಆಫೀಸ್ ಮಾಡ್ಬೇಕು ಅಂತಿದೀವಿ. ಸೊ NSIM ಅಂತ ಒಂದು ಎಕ್ಸಾಮ್ ಬರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ ಆಫ್ ಮಾರ್ಕೆಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಂತ ಒಂದು ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಿದೀನಿ. ಓಕೆ, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು ಕ್ಲಿಯರ್ ಮಾಡಿದೀನಿ. ನಾನು NSIM ಸರ್ಟಿಫೈಡ್ ಕೋಚರ್. ಓಕೆನಾ, ಬನ್ನಿ, ಆ ಕೋರ್ಸಸ್ ಇದೆ. ನೀವು ಅದನ್ನ ಸರ್ಟಿಫೈಡ್ ಏನಾದ್ರು ಮಾಡಿದ್ರೆ ನಾವೇ ನಿಮ್ಗೆ 25,000 ಕೆಲಸ ಇಲ್ಲೇ ತಗೋತೀವಿ ಟ್ರೈನಿಂಗ್ ಆದ್ಮೇಲೆ. ಸೊ ಫಸ್ಟ್ ಅವ್ರು ಫಸ್ಟ್ ಟ್ರೈನಿಂಗ್ ತಗೋಬೇಕು. NSIM ಸರ್ಟಿಫೈಡ್ ಕೋರ್ಸಸ್ ಇದೆ ಇಲ್ಲಿ. ಸೊ ಕೋರ್ಸಸ್ ಹೆಂಗ್ ಹೆಲ್ಪ್ ಮಾಡ್ತೀನಿ, ಸೊ ಯಾವ ತರ ನೀವು ಕೋರ್ಸಸ್ ಎನ್ರೋಲ್ ಮಾಡ್ಬೇಕು, ಎಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು, ಓಕೆನಾ, ಎಕ್ಸಾಮ್ ಕ್ಲಿಯರ್ ಮಾಡಿದ ತಕ್ಷಣ ಎಲ್ಲಿ ಹೋಗಿ ಜಾಬ್ಸ್. ಇವಾಗ ಎಲ್ಲಾ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬೆಳೀತಿದೆ. ಓಕೆ, ಎಲ್ಲರಿಗೂ ಹೂಡಿಕೆ ಮಾಡ್ಬೇಕು ಅನಿಸ್ತಿದೆ. ಮ್ಯೂಚುವಲ್ ಫಂಡ್ಸ್ ಅವರು ತಗೊಂತಾರೆ, ಬ್ಯಾಂಕ್ ಅವರು ತಗೊಂತಾರೆ ಅವ್ರನ್ನ. ಓಕೆನಾ, ಅದ್ ಯಾವ ತರ ಕ್ಲಿಯರ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಕೋರ್ಸಸ್ ಇದೆ ಸರ್. ಓಕೆ. ಈ ಪ್ರೋಗ್ರಾಮ್ ನೋಡ್ತಿರೋಂಥವ್ರಿಗೆ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಈಗ ಒಂದು ಐಡಿಯಾ ಬಂದಿರುತ್ತೆ, ಇಲ್ಲ ನಾನು ಇವಾಗ ಕಲಿಬೇಕು ಬೇಸಿಕ್ ಇಂದ ಅಂತಂದ್ರೆ, ಕಲಿಯೋಂಥವ್ರಿಗೆ ಯಾವ ಟೈಪ್ ಆಫ್ ಕೋರ್ಸ್ಗಳಿರುತ್ತೆ, ಒಂದು ಟೈಮಿಂಗ್ಸ್ ಎಲ್ಲ ಯಾವ ರೀತಿಯಾಗಿರುತ್ತೆ, ಎಷ್ಟು ದಿನಗಳ ಡ್ಯೂರೇಷನ್ ಇದೆ? ಓಕೆ ಸರ್, ಇವಾಗ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಓಕೆನಾ, ನಿಮ್ ಟೈಮಿಂಗ್ ಸೆಟ್ ಆಗುತ್ತೆ, ನನ್ನ ಟೈಮಿಂಗ್ ಸೆಟ್ ಆಗಲ್ಲ, ನನ್ನ ಟೈಮಿಂಗ್ ನಿಮ್ಗೆ ಸೆಟ್ ಆಗಲ್ಲ. ಕೆಲವ್ರಿಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರಲ್ಲ, ಅವ್ರು ವೀಕ್ ಡೇಸ್ ಅಲ್ಲಿ ಕೊಡ್ತಾರೆ. ಅವ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಜನ ಎಲ್ಲಾ ನೋಡಿ ನಾವು ಡಿಫ್ರೆಂಟ್ ಕೋರ್ಸ್ ಮಾಡಿದೀವಿ. ಸೊ ಮೈನ್ ಕೋರ್ಸ್ ಬಂದ್ಬಿಟ್ಟು 6,000 ಕೋರ್ಸ್. ಓಕೆನಾ, ಫ್ರೈಡೇ ಸ್ಯಾಟರ್ಡೆ ಸಂಡೇ 10 ಗಂಟೆಯಿಂದ 4 ಗಂಟೆವರೆಗೂ ಅಡ್ವಾನ್ಸ್ ಲೆವೆಲ್ ವರೆಗೂ ಕಲಿಸ್ತೀವಿ ಸರ್. ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಅವ್ರು ತಗೋಬಹುದು. ನೆಕ್ಸ್ಟ್ ಸರ್, ನಾನು ವರ್ಕಿಂಗ್ ಪ್ರೊಫೆಷನ್ ಇದ್ದೀನಿ. ಓಕೆನಾ, ಅಂದ್ರೆ ನಿಮ್ಗೆ ಮೆಂಟರ್ಶಿಪ್ ಕ್ಲಾಸಸ್ ಅಂತ. ನೀವು ಯಾವ ಟೈಮಿಂಗ್ ಹೇಳ್ತೀರಾ, ಸಾಯಂಕಾಲ 6 ಗಂಟೆಗ, ಇಲ್ಲ ಬೆಳಗ್ಗೆ 9 ಗಂಟೆಗ, ಇಲ್ಲ ಮಧ್ಯಾಹ್ನ 1 ಗಂಟೆಗ, ಅದು ಡಿಪೆಂಡ್ಸ್ ಆಗುತ್ತೆ. ನಿಮ್ಗೆ ಮೆಂಟರ್ಶಿಪ್ ಕ್ಲಾಸಸ್ ಅಂತ ತಗೊಂತೀವಿ. ಆ ಮೆಂಟರ್ಶಿಪ್ ಕ್ಲಾಸಸ್ ಕೋರ್ಸ್ ಬಂದ್ಬಿಟ್ಟು 40,000 ದುಡ್ಡು ಆಗುತ್ತೆ ಸರ್. ಅದು ಫುಲ್ ಟೈಮ್. ಪ್ಲಸ್ ಈ ಕೋರ್ಸಸ್ ಯಾರ್ಯಾರು ತಗೋಬಹುದು ಅಂದ್ರೆ, ಯಾರಾದ್ರೂ NSIM ಸರ್ಟಿಫೈಡ್ ಆಗ್ಬೇಕು, ಇದೇ ತರ ಇನ್ಸ್ಟಿಟ್ಯೂಷನ್ಸ್ ಮಾಡ್ಬೇಕು, ಓಕೆ, ಇದೇ ತರ ನಿಮ್ ತರ ನಾವು ಟೀಚ್ ಮಾಡ್ಬೇಕು, ಇಲ್ಲ ನಮ್ಗೆ ಜಾಬ್ ಹೈರಿಂಗ್ ಏನಾದ್ರು ನಿಮ್ಮ ಅಕಾಡೆಮಿಯಲ್ಲೇ ಮಾಡ್ತೀವಿ ಅಂದ್ರೆ, ನಮ್ಮ ಅಕಾಡೆಮಿಯಲ್ಲೇ ಜಾಬ್ ಹೈರಿಂಗ್ ಕೂಡ ಮಾಡ್ತೀವಿ. ಬಟ್ ನೀವು ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು. ಪ್ರತಿಯೊಬ್ರು ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿ ನಾವು ಒಂದು ಟೆಸ್ಟ್ ಇಡ್ತೀವಿ. ಆ ಟೆಸ್ಟ್ ಅಲ್ಲಿ ಏನಾದ್ರು ನೀವು ಕ್ಲಿಯರ್ ಆದ್ರೆ ನಿಮ್ ಮುಂದೆ ಇಲ್ಲೇ ಜಾಬ್ ತಗೊಂಡು 25,000 ಬೇಸಿಕ್ ಸ್ಯಾಲರಿ ಕೊಡ್ತೀವಿ ಸರ್. ಓಕೆ, ಅದು 2 ಟೈಪ್ ಕೋರ್ಸ್. ಇದ್ರಲ್ಲಿ ಏನಾದ್ರು ಕೂಡ ಅದನ್ನ ಹೊರತುಪಡಿಸು ಏನಾದ್ರು ಕೂಡ ಈಗ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಆ ರೀತಿಯಾಗಿ ಏನಾದ್ರು ಇದೆಯಾ ಸರ್? ಅದು ವೀಕ್ಲಿ 3 ಕ್ಲಾಸಸ್ ಅಂತಿದೆ. ಓಕೆನಾ, ನಾನ್ ಮಾಡೋದು, ನಮ್ಮ ಮೆಂಟರ್ಸ್ 7 ಜನ ಇದಾರೆ, ಅದು ಅವ್ರು ಮಾಡ್ತಾರೆ. ಫಸ್ಟ್ ನಾನು 3 ಕ್ಲಾಸಸ್ ಹೇಳಿದ್ನಲ್ಲ ಅದು. ಸೊ ಅದು ನೆಕ್ಸ್ಟ್ ಲೆವೆಲ್ ಕೋರ್ಸ್. ಅದು ಡಿಪೆಂಡ್ ಆಗುತ್ತೆ ಯಾರು ತಗೊಬೇಕು, ಯಾರು ತಗೊಂಬಾರ್ದು ಅಂತ. ಸೊ ಅದು ನೀವು ಕಾಲ್ ಮಾಡಿದಾಗ ನಾನು ಹೇಳ್ತೀನಿ. ಓಕೆನಾ, ಸೊ ಅದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಅದು ಕಾಲ್ ಮಾಡಿದಾಗ ಹೇಳ್ತೀನಿ. ಸೊ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಕ್ಯಾಪಿಟಲ್ ಇರ್ಬೇಕು ಅದಕ್ಕೆ. ಓಕೆನಾ, ಅದು ವಜ್ರ ಕೋರ್ಸ್ ಅಂತ ಒಂದಿದೆ. ಆ ವಜ್ರ ಕೋರ್ಸ್ ತಗೋಬೇಕು ಅಂತಿದ್ರೆ ನಿಮ್ಗೆ ಸ್ವಲ್ಪ ಕ್ಯಾಪಿಟಲ್ ಇರಬೇಕು. ಆ ಕ್ಯಾಪಿಟಲ್ ನಾನೇ ಟೀಚ್ ಮಾಡ್ತೀನಿ. ವೀಕ್ಲಿ 3 ಡೇಸ್ ಇರುತ್ತೆ. ಆನ್ಲೈನ್, ಆಫ್ಲೈನ್ ಎರಡೂ ಇರುತ್ತೆ. ಕೆಲವರು ಆಫ್ಲೈನ್ ಬರಕ್ ಆಗಲ್ಲ, ಎಲ್ಲೋ ಕುತ್ಕೊಂಡಿರ್ತಾರೆ. ಸರ್ ನನ್ನ ಆಫೀಸ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಪ್ಲಸ್ ಇದನ್ನು ಕಲಿತೀನಿ ಅಂದ್ರೆ ಎಲ್ಲಾ ತರದ ಕೋರ್ಸು ನಮ್ಮ ಹತ್ರ ಇದೆ ಸರ್. ಓಕೆ, ನೀವು ಕಾಲ್ ಮಾಡಿ
ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ, ನಮ್ ಬೇಸಿಕ್ ಕೋರ್ಸ್ ಬಂದ್ಬಿಟ್ಟು ಬರೀ 6000. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 5000 ಗೆ ಕೊಡ್ತೀವಿ. ಓಕೆನಾ, ಮಿಸ್ ಮಾಡಬೇಡಿ. ಮತ್ತೆ ಈ ಆಫರ್ ಇರಲ್ಲ, ಈ 1 ತಿಂಗಳ ಒಳಗಡೆ ರಿಜಿಸ್ಟ್ರೇಷನ್ ಆಗ್ಬೇಕು ಸರ್. ಓಕೆ. ಇನ್ನು ಸರ್ ಈಗ ಮೈಸೂರು ಬ್ರಾಂಚ್, ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಫಾಸ್ಟೆಸ್ಟ್ ಆಗಿ ಗ್ರೋತ್ ಆಗ್ತಿರೋ ಸಿಟಿ ಅಂದ್ರೆ ಮೈಸೂರು. ಸೊ ಇಲ್ಲಿ ಬ್ರಾಂಚ್ ನ ಶುರು ಮಾಡಿದೀರಾ, ತುಂಬಾ ನೋಡಿದೆ ಬಂತ, ತುಂಬಾ ಹೈಟೆಕ್ ಆಗಿ ತುಂಬಾ ಚೆನ್ನಾಗಿದೆ. ಒಂದು ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳುವಾಗ ಯಾವ ರೀತಿ ಫೀಲ್ ಬರುತ್ತೋ ಅದೇ ರೀತಿಯಾಗಿದೆ. ಸೊ ಇಲ್ಲಿ ಯಾವತ್ತಿಂದ ಅಡ್ಮಿಷನ್ಸ್ ಗಳು ಸ್ಟಾರ್ಟ್, ಕ್ಲಾಸಸ್ ಸ್ಟಾರ್ಟ್ ಆಗಿದೆಯಾ ಇವಾಗ? ಕ್ಲಾಸಸ್ ಇನ್ನ ಸ್ಟಾರ್ಟ್ ಆಗಿಲ್ಲ ಸರ್, ಇನ್ನೊಂದು 10% ವರ್ಕ್ ಇದೆ. ಓಕೆ, 2 AC ಫಿಟ್ ಆಗ್ಬೇಕು, ಒಂದು ಚೇರ್ ಆಗ್ಬೇಕು, ಆಲ್ಮೋಸ್ಟ್ ಎಲ್ಲ ಡನ್. ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಎನ್ರೋಲ್ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಏನ್ ಹೇಳಿದೀವೋ ಅದು ಮಾಡ್ತೀವಿ. ನೆಕ್ಸ್ಟ್ ಶುಕ್ರವಾರದಿಂದ ಕ್ಲಾಸಸ್ ಇರುತ್ತೆ. ಆ ಕ್ಲಾಸಸ್ ನ ನೆಕ್ಸ್ಟ್ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಅಂದ್ರೆ ಸ್ಟಾರ್ಟ್ ಅನ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳಿ, ಸ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಸ್ಲಾಟ್ಸ್ ನ ಬುಕ್ ಮಾಡ್ಕೊಂಡು ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಆನ್ ಸ್ಪಾಟ್ ಬುಕ್ ಮಾಡ್ಕೋಬೇಕು. ಸೊ ಡಿಸ್ಕೌಂಟ್ ತಗೊಳ್ಳಿ, ಆನ್ ಸ್ಪಾಟ್ ಬುಕ್ ಮಾಡ್ಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗಿ. ಪ್ರತಿ ಶುಕ್ರವಾರ ಕ್ಲಾಸಸ್ ನಡೆಯುತ್ತೆ. 10 ಜನ ಇರ್ಲಿ, 50 ಜನ ಇರ್ಲಿ, ಕ್ಲಾಸಸ್ ಮಾಡೇ ಮಾಡ್ತೀವಿ ಸರ್. ಇಷ್ಟು ಸೀಟ್ ಅಂತ ಏನಾದ್ರು ಇದು ಲಿಮಿಟೆಡ್ ಇದೆ ಸರ್. ಮೈಸೂರು ಬಂದ್ಬಿಟ್ಟು ಲಿಮಿಟೆಡ್ ಇದೆ, ಅಲ್ಲಿ 50 ಸೀಟ್ ಇದೆ. ಬೆಂಗಳೂರಲ್ಲಿ ಬಂದ್ಬಿಟ್ಟು, ಮೈಸೂರಲ್ಲಿ ಬಂದ್ಬಿಟ್ಟು 24 ಸೀಟ್ಸ್ ಅಷ್ಟೇ ಇರೋದು ಸರ್. ಕುರಿಗಳು ತುಂಬಕ್ಕಾಗಲ್ಲ, ಅವ್ರು ನೀಟಾಗಿ ಅರ್ಥ ಆಗ್ಬೇಕು. ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಅದಕ್ಕೆ ಲಿಮಿಟೆಡ್ ಸೀಟ್ಸ್ ಮಾಡಿದ್ವಿ ಸರ್. 100 ಮೆಂಬರ್ಸ್ ಬಂದ್ರು ನಾವು 2 ಬ್ಯಾಚಸ್ ಮಾಡ್ತೀವಿ. ನಮ್ಮ ಅಕಾಡೆಮಿಯಲ್ಲಿ ಕೆಲವು ಟೈಮಲ್ಲಿ 100 ಬರ್ತಿದ್ರು, ನಾವು 2 ಬ್ಯಾಚಸ್ ಮಾಡ್ತಿದ್ವಿ. ಸೀಟಿಂಗ್ ಇರೋದೇ ಅಷ್ಟು. ಓಕೆ, ಚೇರ್ಸ್ ಆಗ್ಬಿಟ್ಟು ಮಾಡೋದು ಇಷ್ಟ ಆಗಲ್ಲ. ಸೊ ಕಂಫರ್ಟ್ ಆಗಿ ಕುತ್ಕೋಬೇಕು, ಕುತ್ಕೊಂಡು ಅವ್ರು ಕ್ವಶನ್ ಕೇಳಬೇಕು, ಕ್ವಶನ್ ನಾವು ಆನ್ಸರ್ ಮಾಡ್ಬೇಕು. ಅವಾಗೇ ನಮ್ಗೆಲ್ಲ ಗೊತ್ತಿದೆ ಅಂತ ಅರ್ಥ. ಓಕೆ, ನಾವು ಪಾಠ ಇದನ್ನ ಪಿಕ್ಚರ್ ಅಲ್ಲಿ ಮಾಡ್ದಂಗೆ ಮಾಡಬಾರ್ದು. ಅವ್ರು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡ್ಬೇಕು. ಸೊ ಲಿಮಿಟೆಡ್ ಸೀಟ್ಸ್ ಮಾಡಿರ್ತೀವಿ ಸರ್, ಅದಕ್ಕೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸ್ಲಾಟ್ಸ್ ನ ಬುಕ್ ಮಾಡ್ಕೊಂಡು ಬನ್ನಿ. ಓಕೆ. ತುಂಬಾ ನಿಮ್ಗೆ ನೋಡೋಕೆ ಚಿಕ್ಕ ಏಜ್ ಅನ್ಸುತ್ತೆ ಸರ್, ಬಟ್ ನಿಮ್ ಮಾತಾಡ್ಸಿದಾಗ ನಿಮ್ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಅಲ್ಲೆಲ್ಲ ತುಂಬಾ ಜನಕ್ಕೆ ಟ್ರೈನ್ ಅಪ್ ಮಾಡಿರೋದಾಗೆ ತುಂಬಾ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ಸ್ ಗಳು ತಗೊಬಹುದು. ಯಾಕೆ ಅನಿಸ್ತು ಸರ್ ನಿಮ್ಗೆ ಇದೇ ಫೀಲ್ಡ್ ಅಲ್ಲಿ ಮಾಡ್ಬೇಕು ಅನ್ನುವಂತ ಕಾರಣ ಏನಕ್ಕೆ ಬಂತು? ಅಥವಾ ನೀವು ಟ್ರೇಡಿಂಗ್ ಮಾಡ್ಕೊಂಡು ಇಲ್ಲಿ ಕೂಡ ಟೈಮ್ ನ ಆರಾಮಾಗಿ ಟ್ರೇಡಿಂಗ್ ಮಾಡ್ಕೊಂಡು ನೀವು ಅದರಲ್ಲೇ ದುಡ್ಡು ಮಾಡಬಹುದಾಗಿತ್ತು. ಈ ಫೀಲ್ಡ್ ನೇ ಆಯ್ಕೆ ಮಾಡ್ಕೊಂಡು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ ತಮ್ಗೆ ಯಾಕೆ ಬಂದಿದ್ದು? ಸರ್, ನಾನು ನೋಡಿದ್ದು ಇಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಅವಾಗ ಹೇಳ್ದಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಆಗೋದೇ ಜಾಸ್ತಿ. ಈ ಸ್ಕೀಮ್ಸ್ ಅಂತ ಹೋಗ್ತಾರೆ, ಸ್ಕ್ಯಾಮ್ ಆಗ್ತಾರೆ. ಓಕೆ, ಸ್ಕೀಮ್ಸ್ ಇಂದ ಯಾವಾಗ ಹೋದ್ರೆ ಸ್ಕ್ಯಾಮ್ ಆಗೋದು 100% ಕರೆಕ್ಟ್. ನನಗೆ ಯಾಕೆ ತುಂಬಾ ಇಂಟ್ರೆಸ್ಟ್ ಬಂತು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇಲ್ಲಿ ಕುತ್ಕೊಂಡು ಅಂಬಾನಿ ಜೊತೆ ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದು. ಹೆಂಗೆ? ನೀವು ಅಂಬಾನಿ ತರ ಬಿಸ್ನೆಸ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಂಬಾನಿ ಜೊತೆ ಬಿಸ್ನೆಸ್ ಮಾಡಿ. ಹೆಂಗೆ? ರಿಲಯನ್ಸ್ ಬಿದ್ದೋಗುತ್ತಾ? ಫಾರ್ ಎಕ್ಸಾಂಪಲ್, ನಿಮ್ಗೆ ಬಿದ್ದೋಗಲ್ಲ ಅಂತ ಅನಿಸ್ತು, ಓಕೆನಾ, ನೀವು ಇಲ್ಲೇ ಕುತ್ಕೊಂಡು ರಿಲಯನ್ಸ್ ಶೇರ್ಸ್ ನ ತಗೊಳ್ಳಿ. ಅದಾನಿ ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ಸ್ತಾ? ಅದಾನಿ ಶೇರ್ಸ್ ನ ತಗೊಳ್ಳಿ. ನೀವು ಫೋನ್ ನೀವು ಯಾವ್ದು ಯೂಸ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ರೆ ಏರ್ಟೆಲ್ ಯೂಸ್ ಮಾಡ್ತೀರಾ, ಇಲ್ಲ ಜಿಯೋ ಯೂಸ್ ಮಾಡ್ತೀರಾ? ರೀಚಾರ್ಜ್ಗಳು ಎಲ್ಲಿಗೆ ಹೋಗುತ್ತೆ ದುಡ್ಡು? ಏರ್ಟೆಲ್ ಹೋಗುತ್ತೆ. ಏರ್ಟೆಲ್ ಕಂಪನಿನ ಸ್ಟಾರ್ಟ್ ಮಾಡಕ್ ಆಗಲ್ಲ, ಬಟ್ ಏರ್ಟೆಲ್ ಕುತ್ಕೊಂಡು ಹೂಡಿಕೆ ಮಾಡ್ಬೋದಾ? ಹೂಡಿಕೆ ಮಾಡ್ಬೋದು. ಇಲ್ಲಿ ಕುತ್ಕೊಂಡು ಆಪಲ್ ಶೇರ್ಸ್ ನ ತಗೊಬೋದಾ? ತಗೋಬಹುದು. ಇಲ್ಲಿ ಕುತ್ಕೊಂಡು ಗೂಗಲ್ ನ ತಗೊಬೋದಾ? ತಗೊಂಡು. ಇಲ್ಲಿ ಕುತ್ಕೊಂಡು ಮೆಟಾ ಲೈಕ್ ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ವಾಟ್ಸ್ಆಪ್, ಜನ ಎಲ್ಲ ಇಲ್ಲೇ ಮನ್ಗೋಗಿದಾರ. ಇಲ್ಲೇ ಕುತ್ಕೊಂಡು ನಾನು ಈ ಪ್ರಪಂಚದಲ್ಲಿ ಎಲ್ಲಿರುತ್ತೋ ಅಲ್ಲೆಲ್ಲ ಹೂಡಿಕೆ ಮಾಡ್ಬೋದು. ಅದೇ ನೀವು ಬೇರೆ ಬಿಸ್ನೆಸ್ ತಗೊಂಡಾಗ, ಓಕೆನಾ, ಫಾರ್ ಎಕ್ಸಾಂಪಲ್ ನಮ್ಮ ತಂದೆಯವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಅಲ್ಲಿ ಏನೇನಿರುತ್ತೆ? ಸೊ ನಾನು ನೋಡಿದ ಪ್ರಕಾರ ಅವ್ರ ಜೊತೆಲಿ 1 ವರ್ಷ ಇದ್ದೆ. ನಾನು ಫೀಲ್ಡ್ ವರ್ಕ್ ಹೋಗ್ಬೇಕು, ಓಕೆನಾ. ಸೊ ಫೀಲ್ಡ್ ಅಲ್ಲಿ ಮಾತಾಡ್ಬೇಕು, ಯಾರನ್ನಾದ್ರು ಕನ್ವಿನ್ಸ್ ಮಾಡ್ಬೇಕು, ಆಮೇಲೆ ಪ್ರಾಜೆಕ್ಟ್ ತಗೊಂಡ್ ಬರ್ಬೇಕು. ಆ ಪ್ರಾಜೆಕ್ಟ್ ತಗೊಂಡ್ ಬಂದ್ಮೇಲೆ, ಓಕೆನಾ, ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಏನಾದ್ರು ಮಾಡ್ಬೇಕು ಅಂದ್ರೆ ನಿಮ್ಗೆ ಇವ್ರ ಅಪ್ರೂವಲ್ಸ್ ಬೇಕಾಗುತ್ತೆ. ಎಲ್ಲಾ ಗೌರ್ಮೆಂಟ್ ಆಫೀಷಿಯಲ್ಸ್ ಇಂದ ಹಿಡಿದು ಎಲ್ಲಾರು ನಿಮ್ ಪ್ರಾಣ ಹಿಂಡುತ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಓಕೆನಾ. ಯಾವ ಗೌರ್ಮೆಂಟ್ ಬಂದ್ರು ಆಗೋದೇನಿಲ್ಲ, ಎಲ್ಲಾರು ಪ್ರಾಣ ಹಿಂಡುತ್ತಾರೆ, ಓಕೆನಾ. ಆದ್ರಿಂದ ನನಗ್ ಅನಿಸ್ತು, ಓಕೆ, ಯಾವೊಂದು ಅಪ್ರೂವಲ್ ಇಲ್ದಿರಾ, ಯಾರ ಮುಂದೆನೂ ಕೈ ಕೊಟ್ಕೊಂಡಿರಾ, ನಾನು ಕುತ್ಕೊಂಡಿರೋ ಕಡೆ ದುಡ್ಡಾಗತ್ತಾ, ನಾನು ಮನೇಲಿ ಇದ್ರು ದುಡ್ಡಾಗತ್ತಾ? ಅವಾಗ ಯೋಚನೆ ಮಾಡಿದೆ. ಅವಾಗ ಸಿಕ್ಕಿದ್ದೆ ನಂಗೆ ಸ್ಟಾಕ್ ಮಾರ್ಕೆಟ್. ಎಸ್, ನಾನು ಇಲ್ಲಿ ಕುತ್ಕೊಂಡು ಆಪಲ್ ಶೇರ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಇಲ್ಲಿ ಕುತ್ಕೊಂಡು ಅಮ್ಮನಿ ಜೊತೆ ಬಿಸ್ನೆಸ್ ಮಾಡ್ಬೋದು, ಅದಾನಿ ಜೊತೆನೂ ಬಿಸ್ನೆಸ್ ಮಾಡ್ಬೋದು. ಯಾರಪ್ಪನೇನು ಬೇಕಾಗಿಲ್ಲ, ಒಂದು ಪಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್, 18+ ಆಗಿದ್ರೆ ಸಾಕು. ಡಿಜಿಟಲ್ ಆಗಿ ಇನ್ವೆಸ್ಟ್ ಮಾಡ್ಬೋದು, ಯಾರ್ದು ಅಪ್ರೂವಲ್ ಬೇಕಾಗಿಲ್ಲ. ಬೇರೆ ಪ್ರತಿಯೊಂದು ಬಿಸ್ನೆಸ್ಗೂ ನೀವು ಇಂಥ ಬಿಸ್ನೆಸ್ ಅಂತ ಹೇಳಿ ಸರ್ ಇಂಥದ್ದು ಅಪ್ರೂವಲ್ ಬೇಕಾಗಿಲ್ಲ ಅಂತ, ಎಲ್ಲದಕ್ಕೂ ಅಪ್ರೂವಲ್ ಬೇಕು. ಸ್ಟಾಕ್ ಮಾರ್ಕೆಟ್ ಒಂದೇ ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ನಾಲೆಜ್ ಸಾಕು ನೀವು ದುಡ್ಡು ಮಾಡಕ್ಕೆ. ಬಟ್ ನಾಲೆಜ್ ಬೇಕು, ಕಂಪ್ಲೀಟ್ ನಾಲೆಜ್ ಬೇಕಷ್ಟೇ. ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡ್ರೆ ಮುಳುಗ್ತೀರಾ, ಸಮುದ್ರದಲ್ಲೇ ಮುಳುಗ್ತೀರಾ. ಇದೊಂದು ದೊಡ್ಡ ಸಮುದ್ರ, 100% ಸಮುದ್ರದಲ್ಲೇ ಮುಳುಗ್ತೀರಾ. ಓಕೆ. ಇನ್ನು ಸರ್, ನಿಮ್ಮ ಟ್ರೇಡಿಂಗ್ ಹಬ್ ಕರ್ನಾಟಕದ್ದು ನೆಕ್ಸ್ಟ್ ವಿಷನ್ ಏನ್ ಸರ್? ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಗಳು ಓಪನ್ ಮಾಡ್ಬೇಕು ಅಂತ ಏನಿದೆ ಸರ್? ನನ್ನ ವಿಷನ್ ಬಂದ್ಬಿಟ್ಟು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಬ್ರಾಂಚ್ ಓಪನ್ ಆಗ್ಬೇಕು. ಇದನ್ನ ಯಾರು ಕಲಿಬೇಕು ಅಂದ್ರೆ, ಬಡವ್ರ ಮಕ್ಕಳು ಕಲಿಬೇಕು, ಮಿಡಿಲ್ ಕ್ಲಾಸ್ ಪರ್ಸನ್ ಕಲಿಬೇಕು, ರೈತರು ಕಲಿಬೇಕು ಮೈನು, ಓಕೆನಾ. ಹೌಸ್ ವೈಫ್ಸ್ ಕಲಿಬೇಕು. ಅವ್ರಿಗೆ ಮೈನು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಗೊತ್ತಿಲ್ಲ, ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ, ಓಕೆನಾ. ನಿಮ್ಮ ಬ್ಯಾಂಕ್ FDಗಳು, ನಿಮ್ಮ LIC
ಗಳು ಎಲ್ಲ ತೆಗೆದಾಕಿ ಅವರೆಲ್ಲ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಅಲ್ಲೇ. ಅವರೆಲ್ಲ ಇನ್ವೆಸ್ಟ್ ಮಾಡಿದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬೇಕಾದ್ರೆ ನಿಮ್ಗೆ LIC ಬೋರ್ಡ್ ಮೇಲೆ ತೋರಿಸ್ತೀನಿ ಎಲ್ಲೆಲ್ಲಿ ಸ್ಟಾಕ್ಸ್ ಅಲ್ಲಿ ದುಡ್ಡು ಹಾಕಿದಾರೆ ಅಂತ. ನಮಗೇನ್ ಮಾಡ್ತಾರೆ, ನಮಗ್ ಗೊತ್ತಾಗ್ಬಾರ್ದಲ್ಲ ಸರ್, ದುಡ್ಡು ಮಾಡೋದು ನಮಗ್ ಗೊತ್ತಾಗ್ಬಿಟ್ರೆ ಅವ್ರಿಗೆ ಏನ್ ದುಡ್ಡು ಆಗತ್ತೆ, ಆಗಲ್ಲ. ಸೊ ನೀವು ಬ್ಯಾಂಕ್ ಹೋಗಿ ಬ್ಯಾಂಕ್ ಅವ್ರು LIC ಬಗ್ಗೆ ಹೇಳಲ್ಲ. ಯಾಕೆ? LIC ಅಲ್ಲಿ 1% ಜಾಸ್ತಿ ಕೊಡ್ತಾರೆ ಅಂತ. LIC ಅವ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಲ್ಲ. ಯಾಕೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಇರುತ್ತೆ ಅಂತ. ಸೊ ಇವೆಲ್ಲ ನಮ್ಗೆ ಏನು ಹೇಳ್ಕೊಡಲ್ಲ ದೊಡ್ಡವರು. ಕಲಿಬೇಕಾಗಿರೋದು ಯಾರು ಇದನ್ನ? ನನಗೆ ತುಂಬಾ ಇಷ್ಟ, ರೈತರು ಮತ್ತೆ ಬಡ ಮಕ್ಕಳು ಇದನ್ನ ಕಲ್ತ್ಕೋಬೇಕು, ಅವ್ರು ಇನ್ವೆಸ್ಟ್ ಮಾಡ್ಬೇಕು. ಯಾರ್ದು ಅಪ್ರೂವಲ್ ಬೇಕಾಗಿಲ್ಲ. ಸ್ವಲ್ಪ ನಿಮ್ ಸೇವಿಂಗ್ಸ್ ಅಲ್ಲೇ, ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಸ್ಯಾಲರಿ ಅಲ್ಲೇ ಇನ್ವೆಸ್ಟ್ ಮಾಡಿ. ನೀವು ದೊಡ್ಡವ್ರು ಆಗಿ ಆಗ್ತೀರಾ. 5,000 ಸಾಕು, 10,000 ಸಾಕು. ಇವನ್ 10,000 SIP ಫಾರ್ ದ 25 years ವಿಲ್ ಮೇಕ್ ಯು 15 to 20 years. ಬೋರ್ಡ್ ಮೇಲೆ ನಿಮ್ಗೆ ವಿತ್ ಕ್ಯಾಲ್ಕುಲೇಟರ್ ತೋರಿಸ್ತೀನಿ, ಮಾತಲ್ಲ ಸರ್. ಓಕೆ ಸರ್, ಈಗ ನಮಗೆ ಟೋಟಲ್ ಆಗಿ ನವೀನ್ ಸರ್ ಅವರು ನಮಗೆ ಕರೆಂಟ್ ಮಾರ್ಕೆಟ್ ಸಿಚುವೇಶನ್ ಏನಿದೆ, ಜೊತೆಗೆ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಮೋಸ ಎಲ್ಲಿ ಹೋಗ್ತೀವಿ, ನಾವ್ ಏನನ್ನು ಕಲಿಬೇಕು, ಟ್ರೇಡ್ ಮಾಡೋದು ಹೇಗೆ, ಜೊತೆಗೆ ನಾವು ಕಲ್ತ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಡೋದು ಹೇಗೆ, ಎಲ್ಲ ವಿಚಾರಗಳನ್ನ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಮೈನ್ ಆಗಿ ಕನ್ಫ್ಯೂಷನ್ ಆಗತ್ತೆ. ನಾವು ಕೇಳಿದೀವಿ, ಆದ್ರೆ ಅದನ್ನ ಒಂದು ಏನಂದ್ರೆ ಆಪ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದಷ್ಟು ನಮ್ಗೆ ಗೊತ್ತಾಗಲ್ಲ, ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ನಮ್ಗೆ. ಈಗ ನೀವು ಪ್ರಾಕ್ಟಿಕಲ್ ಆಗಿ ಅದ್ರಲ್ಲಿನೋ ಕ್ಯಾಂಡಲ್ಸ್ ಅಂತ ಬರುತ್ತೆ, ಅಪ್ ಅಂಡ್ ಡೌನ್ಸ್ ಗಳು ಬರುತ್ತೆ, ನಂಬರ್ಸ್ ಗಳು ಬರುತ್ತೆ, ನಿಫ್ಟಿ ಅದೆಲ್ಲ ಬರುತ್ತೆ, ನಮ್ಗೆ ಗೊತ್ತಿಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ನಮ್ ಜನಕ್ಕೆ ಒಂದ್ ಬೇಸಿಕ್ ಇನ್ಫಾರ್ಮೇಶನ್ ತೋರಿಸ್ಕೊಡ್ಬೇಕು. ಬನ್ನಿ ಸರ್, ನಿಮ್ ಮುಂದೆನೆ ಒಂದು 50,000 ಇಲ್ಲ ಒಂದು 30,000 ಇನ್ವೆಸ್ಟ್ ಮಾಡ. ಅಗೇನ್ ಇಲ್ಲಿ ಹೇಳ್ತಿರೋದು ಯಾವ್ದನ್ನು ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಶನಲ್ ಪರ್ಪಸ್ ಅಷ್ಟೇ. ಓಕೆನಾ? ಸೊ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ಕಾಂಟ್ಯಾಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ, ಇಲ್ಲ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ.